ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ಆಚಾರ್ಯರ ಭಾಷ್ಯ ಭಾಗ 321 ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಕೃಷ್ಣವೇಣಿ ಅವರು ಹೇಳಿದ್ರು. ಅದು ಸರಿನೇ, ಸ್ವಲ್ಪ ಭಾಗ ಕ್ಲಿಷ್ಟ ಅಂತಂದ್ರೆ ಏನು, ಬಿಡಿಸಿ ತಿಳ್ಕೊಳ್ಳೋಂಥದ್ದು ಅಲ್ಲಿ ಬೇಕಾಗಿದೆ ಆ ಭಾಷೆ ಭಾಗದಲ್ಲಿ. ಅದನ್ನ ಸ್ವಲ್ಪ ಮಟ್ಟಿಗೆ ನೋಡೋಣ. ಇಲ್ಲೇನಾಗಿದೆ, ಈ ತಸ್ಯೋಪನಿಷತ್ ಅಂತ ಹೇಳಿರೋದು, ಇದು ಅವನ ಉಪನಿಷತ್ತು ಅಂತ. ಅಂದ್ರೆ ಅವನ ನಾಮ ಇದು ಅಂತ, ಇದು ಅವನ ನಾಮ ಅಂತ. ಯಾರ್ದು ಅಂತಂದ್ರೆ, ಇವಾಗ ನಾಮ ಅಂತಂದ್ರೆ ಏನು, ಇವಾಗ ಯಾರ್ದಾದ್ರೂ ಹೆಸರಿದ್ದಾಗ, ಇವಾಗ ಹಸುಗಳಿಗೆಲ್ಲ ಹೆಸರಿಡ್ತಾರಲ್ಲ, ಗೌರಿ ಗಂಗೆ ಅಂತೆಲ್ಲ, ಅದ್ರ ಹೆಸರಿಟ್ಕೊಂಡು ಕೂಗಿದ್ರೆ ಅದು ಸಿಗುತ್ತೆ ಅಂತ. ಅದೇ ತರನೇ ಇದು ಕೂಡ ಆ ಪರಮಾತ್ಮನನ್ನ ಹೆಸರಿನ ಮೂಲಕ ಹುಡ್ಕುವಂಥದ್ದು ಅಂತ ಇಲ್ಲಿದೆ ಇದೆ ಅಲ್ವಾ. ಇದು ಯಾರ್ದು ಅಂತಂದವಾಗ ವಿಜ್ಞಾನಮಯ ಅಂತ ಅದು ಇಂದ ಚರ್ಚೆ ಎಲ್ಲ ಬಂದಿದೆಯಲ್ಲ. ಇಲ್ಲಿ ಅವನ ಉಪನಿಷತ್ತು ಅಂತ ಅಂದವಾಗ ಇಲ್ಲಿ ಅದು ಆತ್ಮೈಕತ್ವ ವಿದ್ಯೆ ಅನ್ನೋದೇನು ಹೇಳ್ತಾ ಇದೆಯಲ್ಲ, ನೀವು ಹೇಳ್ತಾ ಇದ್ದೀರಲ್ಲ ಉಪನಿಷತ್ತು ವಾಕ್ಯಗಳು ಅದಕ್ಕೆ ಪ್ರಮಾಣ ಅಂತ, ಆತ್ಮೈಕತ್ವ ವಿದ್ಯೆಗೆ ಪ್ರಮಾಣ ಅಂತ. ಅದೇನಾದ್ರೂ ಆಗೋಗ್ಬಿಟ್ರೆ, ಜೀವ ಬ್ರಹ್ಮರು ಒಂದೇ ಅಂತ ಆಗೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಅಲ್ಲಿ ಸ್ವಾರ್ಥ ವಿಘಾತ ಆಗೋಗ್ಬಿಡುತ್ತೆ, ತನಗೆ ತಾನೇ ವಿರುದ್ಧ ಆಗೋಗ್ಬಿಡುತ್ತೆ. ಯಾಕೆ ಅಂತಂದ್ರೆ, ಬೋಧನೆ ಮಾಡೋರಿದ್ರೆ ಬೋಧನೆ ಕೇಳೋರು ಇರಬೇಕು, ಬೋಧನೆ ಕೇಳೋರು ಜೀವರು ಇರಲೇಬೇಕು. ಜೀವರು ಇದ್ಮೇಲೆ ಅದು ನಿಮ್ಮ ವಾಕ್ಯನೇ ಹೊಂದೋದಿಲ್ಲ, ನಿಮ್ಮ ವಾಕ್ಯಕ್ಕೆ ನೀವೇ ವಿರೋಧ ಅನ್ನುವಂಥದ್ದು ಸ್ವಾರ್ಥ ವಿಘಾತ, ಸೆಲ್ಫ್ ಕಾಂಟ್ರಡಿಕ್ಟ್ರಿ ಅನ್ನೋದು ಒಂದು ದೋಷ. ಇನ್ನೊಂದು ಪ್ರತ್ಯಕ್ಷಕ್ಕೂ ವಿರೋಧವಾಗಿರುವಂಥದ್ದು, ಕಾಣ್ತಾ ಇರುವಂಥದ್ದು. ಪ್ರತ್ಯಕ್ಷಾದಿ ಪ್ರಮಾಣ ಅಂತಲ್ಲ, ಪ್ರತ್ಯಕ್ಷವಾಗಿ ಕಾಣ್ತಾ ಇರೋಂಥ ಪ್ರಪಂಚನ ಇಲ್ಲ ಅಂತಾರಲ್ಲ, ಪರಮಾತ್ಮ ಅಂತಾರಲ್ಲ, ಅಂತ ವಿರೋಧ ಆಗುವಂಥದ್ದು ಅನ್ನೋದೇನಿದೆಯಲ್ಲ, ಅದಕ್ಕೆ ಆಚಾರ್ಯರು 321ನೇ ಭಾಷ್ಯದಲ್ಲಿ ಹೇಳಿದ್ರು ನ ಅಂತಂದ್ರು. ಅಂದ್ರೆ ನ ಅಂತಂದ್ರೆ ಎರಡೂ ವಿರೋಧ ಅಲ್ಲ, ಸ್ವಾರ್ಥ ವಿಘಾತನೂ ಅಲ್ಲ, ಪ್ರತ್ಯಕ್ಷಾದಿಗಳಿಗೂ ವಿರೋಧ ಅಲ್ಲ ಅಂತ. ಬದಲಿಗೆ ಏನಪ್ಪಾ ಅಂತಂದ್ರೆ, ಸ್ವಾಮಿಗಳು ಬರೆದಿರುವಂತ ಶೀರ್ಷಿಕೆ ಉಪನಿಷತ್ತುಗಳಿಗೆ ಪ್ರಾಮಾಣ್ಯವು ಪ್ರತ್ಯಕ್ಷವಾಗಿದೆ. ಅಂದ್ರೆ ಪ್ರಾಮಾಣ್ಯ ಅಂದ್ರೆ ಏನು ಅಂತ, ಇವಾಗ ಪ್ರಾಮಾಣ್ಯ ಅಂತ ಅಂದವಾಗ ಲೋಕದಲ್ಲಿ ನಮ್ಗೆ ಪ್ರಮಾತೃತ್ವ ಹಿಡ್ಕೊಂಡು ಪ್ರಾಮಾಣ್ಯ ಅಂತ ಹೇಳ್ತೇವೆ. ಕಣ್ಣು ನೋಡುವುದಕ್ಕೆ ಪ್ರಮಾಣ ಅಂತಂದವಾಗ ಆ ಒಂದು ಮುಕ್ಕುಪ್ಪೆ ತ್ರಿಪುಟಿ ಅನ್ನೋದು ಇದ್ಕೊಂಡೇನೆ ಅದಕ್ಕೆ ಪ್ರಾಮಾಣ್ಯ ಅನ್ನುವಂತಹ ಒಂದು ಡೆಫಿನೇಷನ್ ಕೊಟ್ಟಿರೋದು ನಾವು, ಪ್ರಮಾಣ ಅನ್ನುವ ಡೆಫಿನೇಷನ್. ಆದ್ರೆ ಅನುಭವವು ಪ್ರಮಾಣವಾಗಬಹುದು ಅಂತ. ಉಪನಿಷತ್ತುಗಳಿಗೆ ಪ್ರಾಮಾಣ್ಯ ಅಂದ್ರೆ ಅನುಭವಾಂಗವಾದ ಪ್ರಾಮಾಣ್ಯ, ಅದು ನಿಮ್ಗೆ ತ್ರಿಪುಟಿ ಇಟ್ಕೊಂಡೇ ಹೇಳಂತದ್ದೇನಲ್ಲ. ಸ್ವಾಮಿಗಳದೊಂದು ಪುಸ್ತಕ ಇದೆಯಲ್ಲ, ಅನುಭವ ಗಮ್ಯ ವೇದಾಂತ ಅಂತ. ಅಂದ್ರೆ ಅನುಭವ ಗಮ್ಯ ಅಂದ್ರೆ ಏನು, ಅನುಭವದಿಂದಲೇ ತಿಳಿದು ಬರೋನು ಅಂತ, ಅದು ನೇರಾದ ಅನುಭವದಿಂದ ತಿಳಿದು ಬರೋನು ಅಂತ. ಅದು ಪ್ರತ್ಯಕ್ಷವಾಗಿ ಇದೆ ಅನ್ನೋದನ್ನ ತೋರಿಸ್ತಾ ಇರೋದು. ಏನು ಇದು, ಯಾಕೆ ನೀವು ಹೇಳ್ತಾರೆ ಸರಿಯಾಗಿಲ್ಲ ಅನ್ನುವಂಥದ್ದು ನಾನು ಮುಂಚೆನೆ ಹೇಳಿದ್ದಾಗಿದೆ. ಉಕ್ತೋತ್ತರತ್ವಾತ್ ಅಂತ, ಉಕ್ತ ಉತ್ತರತ್ವಾತ್. ಇದನ್ನ ನೀವು ಹೇಳ್ತಾರಂತ ಪ್ರಶ್ನೆಗೆ ಉತ್ತರವನ್ನ ಹಿಂದೆ ಎಲ್ಲಿ 141ನೇ ಭಾಷ್ಯ ಭಾಗದಲ್ಲಿ ಹೇಳಿ ಪರಿಹಾರವನ್ನ ಕೊಟ್ಟಿದ್ದಾಗಿದೆ ಅಂತ. ಅಲ್ಲೇನು ಉದ್ದಕ್ಕೂ ಅದನ್ನ ತೋರ್ಸ್ಕೊಂಡು ವಿವರವಾಗಿ ಹೇಳಿದ್ರೆ ಅಲ್ಲಿ ಎಲ್ಲ ಏನಪ್ಪಾ ಅಂತಂದ್ರೆ, ಅಲ್ಲಿ ಅವನು ಮೀಮಾಂಸಾ ಕೇಳುವಂಥದ್ದು ಉಪನಿಷತ್ತುಗಳ ಪ್ರಾಮಾಣ್ಯ ಅನ್ನೋದು ಬರಬೇಕು ಅಂದ್ರೆ ಕ್ರಿಯೆ ಅನ್ನೋದು ಇರಲೇಬೇಕು. ಆ ಒಂದು ವಾಕ್ಯ ಹಿಡ್ಕೊಂಡ್ಬಿಡ್ತಾರೆ, ಆಮ್ನಾಯಸ್ಯ ಕ್ರಿಯಾರ್ಥತ್ವಾತ್ ಆನರ್ಥಕ್ಕೆ. ಆಮ್ನಾಯಸ್ಸು ಅಂದ್ರೆ ಶ್ರುತಿಯು, ಆಮ್ನಾಯ ಅಂದ್ರೆ ಶ್ರುತಿಯು, ಅದು ಕ್ರಿಯೆಯನ್ನು ಹೇಳೋದ್ರಿಂದಲೇ ಅದಕ್ಕೆ ಸಾರ್ಥಕತೆ ಅನ್ನೋದು ಇರುವಂಥದ್ದು. ಇಲ್ಲ ಅನ್ನಂದ್ರೆ ಅದಕ್ಕೆ ಆನರ್ಥ್ಯಕ್ಕೆ ಅದದರ್ಥಾನಾಮ್ ಅಂತ, ಅದು ಅದಕ್ಕೆ ಅಪ್ರಮಾಣ, ಬೇರೆ ಏನು ಹೇಳಿದ್ರು ಕೂಡ ಅದು ಪ್ರಮಾಣ ಅಲ್ಲ ಅಂತ ಹೇಳ್ಬಿಟ್ಟ ಅವನು. ಅದು ಸರಿಯಾಗಿಲ್ಲ ಅನ್ನೋದೆಲ್ಲ ತೋರ್ಸ್ಕೊಟ್ರು. ಅಂದ್ರೆ ಕ್ರಿಯೆಯನ್ನು ಹೇಳದ ವಾಕ್ಯಗಳು ಬೇಕಾದಷ್ಟು ಇದೆ ಶ್ರುತಿನಲ್ಲಿ, ಲೋಕದಲ್ಲೂ ಇದೆ ಕ್ರಿಯೆಯನ್ನು ಹೇಳದಿರಂತ ವಾಕ್ಯಗಳು. ಒಂದು ಏನು, ಮೇರು ಪರ್ವತವು ಅಂದ್ರೆ ಕುದುರೆ ನಿಂತಿದೆ, ಮೇರು ಪರ್ವತವು ಶೀತವಾಗಿದೆ,
ಕ್ರಿಯೆ ಇದೆಯಾ ಅಲ್ಲಿ? ಏನಿಲ್ಲ. ಹಾಗನ್ಬಿಟ್ಟು ಏನು ಪ್ರಮಾಣನೇ ಇಲ್ವಾ ಅಲ್ಲಿ? ಇದೆ ಅಂತ ತೋರಿಸ್ಕೊಟ್ರು. ಮತ್ತೆ ವಸ್ತುವನ್ನ ತಿಳಿಸಿಕೊಡುವುದರೊಳಗೆ ಪ್ರಮಾಣ ಅಂತ ಆದ್ಮೇಲೆ ಕ್ರಿಯೆ ಏನು ಬೇಕಾಗಿಲ್ಲ. ಅದರೊಳಗೆ ಯಾವ್ದಾದ್ರು ಒಂದು ವಸ್ತುವನ್ನ ತಿಳ್ಕೊಟ್ಮೇಲೆ ಕ್ರಿಯೆ ಬೇಕಾಗಿಲ್ಲ ಅನ್ನೋದೆಲ್ಲ ತೋರಿಸಿಕೊಟ್ಟು ಚರ್ಚೆ ಮಾಡಿದ್ದಾಗಿದೆ, ಅದು ಹೇಳಿದ್ದಾಗಿದೆ ಅದು ಅಂತ. ಅದಕ್ಕೆ ಆಚಾರ್ಯ ಹೇಳಿದ್ರು, ಮತ್ತೆ ಪ್ರಮಾಣಸ್ಯ ಹಿ ಪ್ರಮಾಣತ್ವಂ ಅಪ್ರಮಾಣತ್ವಂ ವಾ. ಇವಾಗ ಈ ಪ್ರಮಾಣ ಅನ್ನುವಂಥದ್ದು ಅದು ಸರಿಯಾದ ಪ್ರಮಾಣ ಆಗ್ಬೇಕಾದ್ರೆ ಪ್ರಮಾಣವು ನಿಜವಾದ ಪ್ರಮಾಣವೆಂಬುದಾಗಲಿ ಪ್ರಮಾಣವಲ್ಲವೆಂಬುದಾಗಲಿ ಅಂತ. ಪ್ರಮಾಣಸ್ಯ ಹಿ ಪ್ರಮಾಣತ್ವಂ ಅಪ್ರಮಾಣತ್ವಂ, ಅದು ಪ್ರಮಾಣ ಆಗ್ಬೇಕು ಅಥವಾ ಪ್ರಮಾಣ ಆಗ್ಬಾರ್ದು ಅನ್ನೋದಕ್ಕೆ ಪ್ರಮಾಣತ್ವಮ ಪ್ರಮ ಉತ್ಪಾದನ ಅನುತ್ಪಾದನ ಉತ್ಪಾದನ ಆ ಪ್ರಮೆಯನ್ನ ಉಂಟು ಮಾಡೋದು ಅಂದ್ರೆ ಆ ಒಂದು ವಿಷಯದ ತಿಳುವಳಿಕೆಯನ್ನು ಉಂಟು ಮಾಡೋದು ಅಂತ. ಸಂಸ್ಕೃತದಲ್ಲಿ ಪ್ರಮೇಯ ಅಂತ ಹೇಳ್ತಾರೆ ತಿಳುವಳಿಕೆಗೆ. ರಿಸಲ್ಟೆಂಟ್ ನಾಲೆಡ್ಜ್, ತಿಳುವಳಿಕೆ. ಆ ಪ್ರಮೆ ಉತ್ಪಾದನ ಮತ್ತೆ ಅನುತ್ಪಾದನ. ಅಪ್ರಮಾಣ ಆಗೋದು ಅನುತ್ಪಾದನ, ಜ್ಞಾನವನ್ನ ತಿಳಿಸೋದಿಲ್ಲ ಅನ್ನೋದು ಅನುತ್ಪಾದನ. ಉದಾಹರಣೆಗೆ ಕಣ್ಣು ರೂಪವನ್ನ ತಿಳಿಸೋದಕ್ಕಷ್ಟೇ ಪ್ರಮಾಣ, ಶಬ್ದವನ್ನ ಕೇಳೋದಕ್ಕೆ ಪ್ರಮಾಣ ಇಲ್ಲ. ಕಣ್ಣಿಂದ ಶಬ್ದ ಕೇಳದೆ ಅಂತಂದ್ರೆ ಆವಾಗ ಅಪ್ರಮಾಣ ಅಂತ ನಿರ್ಧಾರ ಆಗುತ್ತೆ. ಆ ಪ್ರಮೆ ಅನ್ನೋದು ತಪ್ಪು ಅಂತ ಆಗುತ್ತೆ. ಕಣ್ಣು ರೂಪವನ್ನ ನೋಡುವುದಕ್ಕೆ ಪ್ರಮಾಣ ಅನ್ನುವಂಥದ್ದು ಆವಾಗ ನಿರ್ಧಾರ ಆಗುತ್ತೆ. ಶಬ್ದನ ಕೇಳಿದಾಗ ಅಂತ ಬಂದಾಗ ಆ ಪ್ರಮೇಯ ಅನುತ್ಪಾದನ ಉಂಟು ಮಾಡೋದಿಲ್ಲ. ಹಾಗಾಗಿ ಅದು ಅಪ್ರಮಾಣ ಅಂತ ಆಗುತ್ತೆ. ಅಷ್ಟಾ? ಇದು ಗೊತ್ತಾಯ್ತಲ್ವಾ? ಪ್ರಮಾಣ ಅಂತ ಆಗ್ಬೇಕು ಅಂದ್ರೆ ಅಪ್ರಮಾಣ ಅಂತ ಆಗ್ಬೇಕಾದ್ರೆ ಅದು ಅದು ಆ ವಿಷಯದ ತಿಳುವಳಿಕೆಯನ್ನು ಉಂಟು ಮಾಡುತ್ತದೆಯೋ ಇಲ್ಲವೋ ಅನ್ನೋದರ ಮೇಲೆ ಅವಲಂಬಿಸಿರುತ್ತೆ. ಇಷ್ಟು ಗೊತ್ತಾಯ್ತಲ್ವಾ? ಇಲ್ಲ. ಅಷ್ಟು ಆಯ್ತಾ? ಇವಾಗ ಅನ್ಯಥಾ ಚೇತ್, ಹೀಗಲ್ಲದೆ ಹೋದ್ರೆ, ಇವಾಗ ಪ್ರಮಾಣದ ವಿಷಯದಲ್ಲಿ ಹೀಗಲ್ಲದೆ ಹೋದ್ರೆ ಯಾವ್ದಕ್ಕೆ ಯಾವ್ದು ಬೇಕಾದ್ರೂ ಪ್ರಮಾಣ ಆಗ್ಬಿಡೋದು ಅನ್ನಂಗಿದ್ರೆ, ಈಗ ನೀವ್ ಹೇಳಂಗೆ ಸುಮ್ಮನೆ ನೀವು ಹುಚ್ಚ ಮಾತುಗಳದೆಲ್ಲ. ಕ್ರಿಯೆಯನ್ನು ಹೇಳೋದ್ರಲ್ಲ ಮಾತ್ರ ಪ್ರಮಾಣ. ಯಾರೋ ಒಬ್ರು ಹೇಳ್ಬಿಟ್ರು ಮಹಾಜ್ಞಾನಿಗಳು, ಅವ್ರು ಏನೇನೋ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ಅವ್ರು ಹೇಳಿದ್ರು ಕ್ರಿಯೆಯನ್ನು ಹೇಳೋದ್ರೊಳಗೆ ಮಾತ್ರ ಪ್ರಮಾಣ ಅನ್ನೋದು ಹೆಂಗಿದ್ಯಪ್ಪ ಅಂತಂದ್ರೆ, ಸ್ತಂಭಾದೀನಾಂ ಪ್ರಾಮಾಣ್ಯ ಪ್ರಸಂಗಾತ್ ಶಬ್ದಾದೋ ಪ್ರಮೇಯೇ. ಈ ಕಂಬನೂ ಪ್ರಮಾಣ ಆಗ್ಬಿಡುತ್ತೆ ಶಬ್ದ ಕೇಳೋದಕ್ಕೆ. ಕಂಬ ಈ ಮನೆಯನ್ನ ನಿಲ್ಸಿದರಿ ಅದಕ್ಕೋಸ್ಕರ ಅದು ಶಬ್ದ ಕೇಳಿದ ಪ್ರಮಾಣ ಅಂತ ಹೇಳ್ದಂಗೆ ಆಗ್ಬಿಡುತ್ತೆ. ಹೇಗೆ ಕುರುಡನು ಗೊತ್ತಲ್ವಾ, ಆನೆ ಕಾಲ್ ಮುಟ್ಬಿಟ್ಟು ಈ ತಪ್ಪು ತಿಳ್ಕ ಆನೆ ಕಾಲ್ನ ಕಂಬ ಅಂತ ತಿಳ್ಕೊಂಡ್ಬಿಟ್ಟ ಅಂತ ಏನೋ ಕತೆ ಇದೆಯಲ್ಲ, ಅದು ಅವ್ನು ಏನೇನು ಪಾಗ ಮುಟ್ತಾ ಅವ್ನು ಕುರುಡನ್ಗೆ ಏನೇನು ಸಂಬಂಧ ಇರುತ್ತೋ ಅದೆಲ್ಲ ಅದನ್ನೇ ತಿಳ್ಕೊಳ್ತಾನೆ ಅಂತಲ್ಲ. ಅದು ಪ್ರಮಾಣ ಆಗೋದಿಲ್ಲ. ಅದು ನೀವು ಹೇಳೋ ಥರ ಅದಾಗಲ್ಲ. ಅದು ಕಡೆಗೆ ಪ್ರಮೇಯನ್ನು ಉಂಟು ಮಾಡ್ಬೇಕು, ಸರಿಯಾದಂಥ ಪ್ರಮೇಯನ್ನು ಉಂಟು ಮಾಡ್ಬೇಕು, ಆವಾಗ ಅದು ಪ್ರಮಾಣ ಅಂತ ಆಗುತ್ತೆ. ಅದು ನಮ್ಮ ಒಂದು ಪುರುಷ ಮತ್ತೆ ಏನ್ ತೋಚುತ್ತಲ್ಲ ಅದನ್ನ ತಿಳಿಸೋದ್ರಿಂದ ಪ್ರಮಾಣ. ಆ ಥರದ್ದೇನಾದ್ರೆ ಕಮ್ಮನೂ ಪ್ರಮಾಣ ಆಗ್ಬಿಡುತ್ತೆ ವಿಷಯ ತಿಳಿಸೋದಕ್ಕೋಸ್ಕರ ಅಂತ. ಆಯ್ತು, ಶಬ್ದ ಅದು ಪ್ರಮೇಯ ಆಯ್ತು. ಇವನ್ ಕೇಳ್ತಾನೆ, ಇದು ಹೇಳ್ತಾ ಇಲ್ಲ, ಯಾಕೆ ಹೇಳ್ತಾ ಇದೀಯ, ಇದರಿಂದ ಏನಾಯ್ತು ಅಂತ. ಅಂದ್ರೆ ತಾರ್ಕಿಕರಿಗೆ ಇದು ಒಂಥರ ಬುದ್ಧಿ, ಈ ಥರದ ಬುದ್ಧಿ ಇರುತ್ತೆ. ಅಥವಾ ಇವಾಗ ನೋಡಿ, ನಾನು ಹೇಳೋದು ಸ್ವಲ್ಪ ಉತ್ಪ್ರೇಕ್ಷಣೆ ಎಲ್ಲ ಗೊತ್ತಿಲ್ಲ. ಇವಾಗ ಮಾಧ್ವರು ಚಾರ್ವಾಕರಿಗೂ ಏನ್ ವ್ಯತ್ಯಾಸ ಅಂತ ನಾನು ಕೇಳೋದು. ಇವಾಗ ಇವ್ರು ಮಾಧ್ವರು ಒಂದ್ ಸಣ್ಣ ವ್ಯತ್ಯಾಸ ಅಷ್ಟೇ, ದೇವ್ರ ನಂಬ್ತಾರೆ ದೇವ್ರ ನಂಬಲ್ಲ ಅಂತ ಅಷ್ಟೇ ವ್ಯತ್ಯಾಸ. ಇವಾಗ ಪ್ರಪಂಚ ಸತ್ಯ ಅಂತ ಇವರು ಹೇಳ್ತಾರೆ, ಪ್ರಪಂಚ ಸತ್ಯ ಅಂತ ಅವರು ಹೇಳ್ತಾರೆ. ಸತ್ಯವಾಗಿರೋದ್ರಿಂದ ಅದ್ರ ಪ್ರಕಾರ ಹೆಂಗ್ ನಡ್ಕೊಳ್ಬೇಕು, ಭೋಗ ಅನ್ಭವಿಸ್ಕೊಂಡು ಆರಾಮಾಗಿ ನೀನಿರ್ಬೋದು ಇದ್ರೊಳಗೆ ಅಲ್ವಾ. ಅಂತ ಬುದ್ಧಿ ಇದ್ದವಾಗ ಇದು ಯಾವುದು ದಕ್ಕಲ್ಲ. ನೀ ಆತ್ಮ ಪರಮಾತ್ಮ ಈ ಜೀವ ಒಂದೇನಾ, ಎಂತ ನೀ ಏನ್ ಪ್ರಯೋಜನದಿಂದ ಅನ್ನೋ ಥರ. ಏನಾಯ್ತು ನಿನಗೆ,
ಕಿಂ ಜಾತ, ಇದರಿಂದ ಏನಾಯ್ತು ನಿನಗೆ, ನೀ ಏನ್ ಹೇಳಕ್ ಕೊಟ್ಟಿದ್ಯಾ ನೀನು ಅನ್ನೋ ತರ. ಅದೇ ತರ ಪ್ರಶ್ನೆ ಮಾಡೋರು ಈಗಲೂ ಇರೋರು, ಅದೇ ತರ ಪ್ರಶ್ನೆ ಮಾಡೋರೆ ಆಯ್ತಾ. ಹಾಗೆ ಕಿಂ ಜಾತ ಯದಿ ತಾವತ್, ಮೊದಲೇ ಏನ್ ಹೇಳ್ತಾ ಇದ್ರೆ, ಉಪನಿಷದೋ ಬ್ರಹ್ಮೈಕತ್ವ ಪ್ರತಿಪತ್ತಿ ಪ್ರಮಾಂ ಕುರುವಂತೆ ಕಥಂ ಅಪ್ರಮಾಣಂ ಭವೇಯುಹೋ ಅಂತ. ಮೊದಲನೇದಾಗಿ ಉಪನಿಷತ್ತುಗಳು ಬ್ರಹ್ಮೈಕತ್ವ ಜ್ಞಾನವೆಂಬ ಪ್ರಮೇಯನ್ನು ಉಂಟು ಮಾಡುತ್ತದೆ ಆದರೆ ಅಂತ. ಬ್ರಹ್ಮೈಕತ್ವ ಜ್ಞಾನವನ್ನ, ಪ್ರಮಾಣವನ್ನ ಉಂಟು ಮಾಡುತ್ತದೆ. ಆ ಜ್ಞಾನ ಅನ್ನೋದು ತಿಳುವಳಿಕೆ ಆಗುತ್ತದೆ. ಇವಾಗ ಹೇಗೆ ಶಬ್ದಾದಿಗಳು ರೂಪಾದಿಗಳನ್ನ ತಿಳಿಸೋದಕ್ಕೆ ಹೇಗೆ ಪ್ರಮಾಣವೋ, ಹಾಗೆಯೇ ಉಪನಿಷತ್ತುಗಳ ವಾಕ್ಯಗಳು ಬ್ರಹ್ಮೈಕತ್ವ ಜ್ಞಾನಕ್ಕೆ ಪ್ರಮಾಣವನ್ನ, ಆದ್ರೆ ಪ್ರಮೇಯನ್ನು ಉಂಟು ಮಾಡೋದ್ರಿಂದ ಪ್ರಮಾಣ. ಅದು ಸುಮ್ಮನೆ ಪ್ರಮಾಣ ಅಲ್ಲ, ಅದು ಸುಮ್ಮನೆ ಪ್ರಮಾಣ ಹೇಳಿದ್ರೆ ಅದಕ್ಕೋಸ್ಕರ ಪ್ರಮಾಣ ಅಲ್ಲ. ಆ ಪ್ರಮೇಯನ್ನು ಉಂಟು ಮಾಡುತ್ತೆ, ಸಮ್ಯಕ್ ಜ್ಞಾನವನ್ನ ಉಂಟು ಮಾಡುತ್ತದೆ, ಅದಕ್ಕೆ ಪ್ರಮಾಣ ಅದು ಅಲ್ವಾ. ಅದನ್ನ ನೀನು ಅಪ್ರಮಾಣ ಅಂತ ಹೇಗೆ ಹೇಳ್ತೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವನೇನ್ ಹೇಳ್ತಾನೆ, ಅವು ಪ್ರಮೇಯನ್ನು ಉಂಟು ಮಾಡುವುದೇ ಇಲ್ಲ ಅಂತ. ಪ್ರಮೇಯನ್ನು ಉಂಟು ಮಾಡ್ತಾ ಇದೆ ಅಂತ ಆಚಾರ್ಯ ಹೇಳ್ತಾ ಇದಾರೆ ಉಪನಿಷತ್ತು ವಾಕ್ಯಗಳು. ನೀವು ಹೇಳ್ತಾರೆ ಪ್ರಮೇಯ ಉಂಟು ಮಾಡಲ್ರಿ ಅದು ಅಂತ ಹೇಳ್ತಾನೆ. ನೀವ್ ಹೇಳ್ತಾರೆ ಹೆಂಗಿದೆ ಅಂತಂದ್ರೆ, ಅಗ್ನಿ ಶೀತ ಅನ್ನೋ ತರ, ಬೆಂಕಿಯು ತಣ್ಣಗಿದೆ ಎಂಬ ವಾಕ್ಯವು ಹೇಗೆ ಪ್ರಮೇಯನ್ನು ಉಂಟು ಮಾಡಲ್ವೋ ಹಾಗಿದೆ ನೀವು ಹೇಳ್ತಾ ಇರೋದು ಅಂತ ಹೇಳ್ದ. ಅಂದ್ರೆ ಆ ಉಪನಿಷತ್ತುಗಳ ಪ್ರಾಮಾಣ್ಯ ಅನ್ನುವಂಥದ್ದು ಇಲ್ಲ ಅಂತ ಇವನ್ಗರ್ಥ. ಉಪನಿಷತ್ತು ವಾಕ್ಯಗಳಿಗೆ ಪ್ರಮಾಣ ಇಲ್ಲ ಅಂತ ಅಂದ್ರೆ, ಈ ಇನ್ನು ಮುಂದಿನ ಪೂರ್ವ ಪಕ್ಷದಲ್ಲಿ ಏನು ಗೊತ್ತಾಗುತ್ತೆ ಅಂದ್ರೆ, ಅವನ ಪ್ರಕಾರ ಪ್ರಾಮಾಣ್ಯತ್ವ ಇರೋಂಥದ್ದು ಆತ್ಮೈಕ ವಿದ್ಯೆಯಲ್ಲಿ ಅಲ್ಲ, ಬದಲಿಗೆ ಉಪಾಸನೆಯಲ್ಲಿ ಪ್ರಮಾಣ ಅಂತ. ಉಪಾಸನೆ ವಿಷಯದಲ್ಲಿ ಅಷ್ಟೇ ಪ್ರಮಾಣ ಅಂತ, ಆತ್ಮೈಕತ್ವ ವಿದ್ಯೆಯಲ್ಲಿ ಪ್ರಮಾಣ ಅಲ್ಲ ಅಂತ ಇವ್ನು ಹೇಳ್ತಾ ಇರೋದು. ನೀವು ಹೇಳ್ತಾರೆ ಬೆಂಕಿ ಅಗ್ನಿ ಶೀತ ಅನ್ನೋ ಥರ ಹೇಳ್ತಾರ ಇದೆ ಅಂತ. ಅದಕ್ಕೆ ಆಚಾರ್ಯ ಏನ್ ಹೇಳ್ತಾರೆ, ಇಲ್ಲಿ ನೀನು ಒಂದು ಮಾತು ಕೇಳ್ತೀನಿ. ಇವಾಗ ನೀನು ಏನ್ ಮಾಡಿದ್ಯಾ, ಅಗ್ನಿ ಶೀತ ಅನ್ನುವ ವಾಕ್ಯದಿಂದ ಇಲ್ಲೇ ಸ್ವಲ್ಪ ಕಷ್ಟ ಬರೋದು ಈ ವಾಕ್ಯಗಳ. ಅಗ್ನಿ ಶೀತ ಅನ್ನುವಂಥ ವಾಕ್ಯದಿಂದ ನೀನು ಉಪನಿಷತ್ ಪ್ರಾಮಾಣ್ಯವನ್ನ ಅಲ್ಲಗಳಿತಾ ಇದೀಯ ಅಲ್ವಾ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಿಲ್ಲ ಅಷ್ಟೇನೆ. ಅಗ್ನಿ ಶೀತ ಅನ್ನುವಂತಹ ಮಾತಿನಿಂದ ಈ ಮಾತು ಏನು ಕೇಳಿದೆ ಹೇಳೋ ನೀನು, ಅಗ್ನಿ ಶೀತ ಅಂತ ಮಾತು ಏನು ಕೇಳಿದೆ ಹೇಳೋ ನೀನು, ಉಪನಿಷತ್ತು ಪ್ರಾಮಾಣ್ಯವನ್ನ ಅಲ್ಗಳೆಯೋದಕ್ಕೆ ಹೇಳಿದೆ ನೀನು. ಅಂದ್ರೆ ಆತ್ಮೈಕತ್ವ ವಿದ್ಯೆ ಇಲ್ಲ ಅನ್ನೋದನ್ನ ಅಲ್ಗಳೆಯೋದಕ್ಕೆ ಹೇಳಿದೆ. ಅಂದ್ರೆ ನಿನ್ ಪ್ರಕಾರ ನೀನು ಅಲ್ಲಗಳಿತಾ ಇರುವಂತಹ ಮಾತು ಏನದು, ಅಗ್ನಿಶೀತ ಅನ್ನುವಂಥ ಮಾತು ಉಪನಿಷತ್ ಪ್ರಾಮಾಣ್ಯವನ್ನ ಅಲ್ಲಗಳೆಯೋದಕ್ಕೆ ಬಳಕೆ ಆಯ್ತೋ ಇಲ್ವೋ ಅಂತ. ಇದರ್ಥ ಆಯ್ತಾ? ಈಗ ಗೊತ್ತಾಯ್ತಲ್ವಾ? ದಿವ್ಯಾ ನಿಮ್ಗೆ ಅರ್ಥ ಆಯ್ತಾ? ಸರ್, ಅಂದ್ರೆ ಅದು ಉಪನಿಷತ್ತುಗಳೆಲ್ಲ ವಿರುದ್ಧವಾಗಿದೆ ಅಂತ ಹೇಳ್ತಿದ್ಯಾ ಅಂತ? ಅಲ್ಲ, ಇಲ್ಲಿ ಇಷ್ಟೇನೆ. ಇದೇನು ಒಟ್ಟಲ್ಲಿ ಇಷ್ಟ ಸಾರ ಇಷ್ಟು. ನೀನೇನ್ ಹೇಳಕ್ ಕೊಟ್ಟಿದ್ಯಾ, ಅಗ್ನಿ ಶೀತ ಅನ್ನೋ ಮಾತನ್ನ ನೀನ್ ಯಾಕೆ ಹೇಳ್ತಾ ಇದೀಯ ಅಂತಂದ್ರೆ, ಉಪನಿಷತ್ ಪ್ರಾಮಾಣ್ಯವನ್ನ ಅಲ್ಗಳೆಯಾಕ್ ನೀನ್ ಹೇಳ್ತಾ ಇರೋದು, ಆತ್ಮೈಕ ವಿದ್ಯೆಯನ್ನ ಅಲ್ಗಳೆಯಾಕ್ ನೀನ್ ಹೇಳ್ತಾ ಇರೋದು. ಅಂದ್ರೆ ಏನಾಯ್ತು, ನೀನ್ ಅಲ್ಲಗಳಿತಾ ಇರುವಂತದ್ದು ಪ್ರಮಾಣ ಆಯ್ತು ತಾನೆ ನಿನಗೆ. ಅಲ್ಲಗಳೆಯೋದು ಕೂಡ ಪ್ರಮಾಣ ಆಯ್ತಾ ಇಲ್ವಾ? ಅಲ್ಲಗಳಿಯಂತ ಮಾತು ಕೂಡ ಪ್ರಮಾಣ ಆಗುತ್ತೆ. ಇಲ್ಲಿ ಪ್ರತಿಷೇಧ ವಾಕ್ಯಗಳು ಪ್ರಮಾಣ ಆಗುತ್ತೋ ಅಲ್ಲವೋ ಅಂತ ಅಂದ್ರೆ, ಮಡಿಕೆಯ ಸಾರ ಮಣ್ಣೆ, ಮಡಿಕೆಯತ್ವ ಅನ್ನೋದಿಲ್ಲ, ಅದು ಮಣ್ಣೆ. ಮಡಿಕತ್ವ ಇಲ್ಲ ಅನ್ನುವಂಥದ್ದು ಮಣ್ಣನ್ನ ತಿಳಿಸುವುದಕ್ಕೆ ಪ್ರಮಾಣ ಆಗುತ್ತಾ ಇಲ್ವೋ? ಇವಾಗ ಮಡಿಕೆಯ ಸಾರ ಅನ್ನೋದೇ ಇಲ್ಲ ಅಂದ್ರೆ ಏನು ಆಗಲ್ಲ ಅವಾಗ. ಇವಾಗ ಮಡಿಕೆ ಮಾತ್ರ ಇರುವಂಥದ್ದು ಅನ್ನೋ ಜ್ಞಾನವನ್ನ ಅಲ್ಗಳಿಬೇಕು ಅಷ್ಟೇ.
ಮಡಿಕೆಯ ಮಡಿಕೆಯತ್ವ ಅನ್ನುವಂಥದ್ದು ಆಚಾರಂಭಣಂ ವಿಕಾರೋ ನಾಮಧೇಯೋ ಮೃತ್ತಿಕೇತವ ಸತ್ಯಂ ಅಂತ. ಅದನ್ನ ಅಲ್ಲಗಳಿಬೇಕು. ಕಾರ್ಯಕ್ಕೆ ಸರಿಯಾದಂತಹ ಒಂದು ಸಾರಾಂಶ ಅದಕ್ಕೇನು ಇಲ್ಲ ಅಂತ. ಹೆಸರು ಮಾತ್ರ, ರೂಪ ಬದಲಾಗಿರಂದ್ರೆ ಹೆಸರು ಮಾತ್ರ ಅಂತ. ಅದನ್ನ ಅಲ್ಲಗಳೆಯುವುದರ ಮೂಲಕ ಮಣ್ಣಿನ ಜ್ಞಾನ ಆಗುತ್ತೆ ಅಂತ. ಅದೇ ರೀತಿಯಾಗಿ ಅವಸ್ಥೆಗಳು ಅನ್ನೋದು ನಮಗ್ ತೋರ್ತಾ ಇದೆ, ಬಹಿಷ್ಪ್ರಜ್ಞ ಅನ್ನೋದು ತೋರ್ತಾ ಇದೆ, ಅಂತಃಪ್ರಜ್ಞ ಅನ್ನೋದು ತೋರ್ತಾ ಇದೆ, ಘನಪ್ರಜ್ಞ ಅನ್ನೋದು ತೋರ್ತಾ ಇದೆ ನಮ್ಮ ಒಂದು ಅನುಭವದಲ್ಲಿ ಅಲ್ವಾ. ಅಂದ್ರೆ ಲೌಕಿಕ ಅನುಭವದಲ್ಲಿ ಅದು ನಮಗೆ ತೋರ್ತಾ ಇದೆ. ಆಯ್ತಾ? ಇದನ್ನ ಈ ಮೂರನ್ನೂ ನೋಡುವವನು ಸಾಕ್ಷಿ ಅಂತ ಹೇಳಿ, ಮೂರಕ್ಕೂ ಸಾಕ್ಷಿಯಾಗಿರುವಂತಹ ಆ ಸ್ವರೂಪವನ್ನ ಹೇಳಿ, ಈ ಒಂದು ಪ್ರಬುದ್ಧಾನಂದ ಸ್ವಾಮಿಗಳದ್ದು ಇಂಗ್ಲಿಷ್ ಒಂದು ಪ್ರವಚನ ಇದೆ, ಅದನ್ನ ಬೇಕಾದ್ರೆ ಕಳಿಸ್ತೀನಿ ನೋಡಿ, ಬಹಳ ಚೆನ್ನಾಗಿದೆ ಅದು. ಇವಾಗ ಭಗವಂತನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುರಾಜಂ ಅಂತ ಹೇಳಿದ್ನಲ್ಲ, ಅವತಾರ ಮಾಡ್ತೀನಿ. ಮತ್ತೆ ಇನ್ನ ಏನ್ ಹೇಳ್ತಾನೆ, ನನಗೆ ಅನೇಕ ಜನ್ಮಗಳು ಆಗೋಗ್ಬಿಟ್ಟಿದೆ, ನಿನಗೂ ಆಗೋಗ್ಬಿಟ್ಟಿದೆ, ನಿನ್ಗೆ ಅನೇಕ ಜನ್ಮಗಳಾಗ್ಬಿಟ್ಟಿದೆ, ನಾನು ಅವತಾರ ಎತ್ ಬಂದಿದ್ದೀನಿ, ಆದ್ರೆ ನಿನಗೆ ಅದರ ಅರಿವಿಲ್ಲ, ನನಗೆ ಅದರ ಅರಿವಿದೆ ಅಂತ ಹೇಳ್ತಾನೆ. ಅದನ್ನ ಚೆನ್ನಾಗಿ ಬಿಡಿಸ್ತಾರೆ. ಅದು ಇಲ್ಲಿ ವೇಕಿಂಗ್ ಅನ್ನುವಂಥದ್ದು ಬಂದಿರುವಂಥದ್ದು, ವೇಕಿಂಗ್ ಎಚ್ಚರ ಅನ್ನುವಂಥದ್ದು ಬಂದಿದ್ದು, ಮತ್ತೆ ಎಚ್ಚರ ಕಡೆಗಾಣುವಂಥದ್ದನ್ನ ಎಚ್ಚರದ ಅವಸ್ಥೆ ಇಲ್ಲಿ ಇರೋವನ್ ಹೇಳಕ್ಕಾಗಲ್ಲ. ಅದನ್ನ ಎಚ್ಚರದಲ್ಲಿ ಅವಸ್ಥೆಯಲ್ಲಿ ಇರೋವನು, ಎಚ್ಚರದ ಅವಸ್ಥೆಯು ಅಂತ್ಯ ಆಗತ್ತಲ್ಲ ಮಲಗದವಾಗ, ನಿದ್ರೆಗೆ ಹೋದವಾಗ, ಅದನ್ನ ಎಚ್ಚರದ ಅವಸ್ಥೆ ಅವನು ಹೇಳಕ್ಕಾಗಲ್ಲ. ಅರ್ಜುನ ಅನೇಕ ಜನ್ಮಗಳಾಗಿದ್ರು ಕೂಡ ಅವನು ಅದನ್ನ ಹೇಳಕ್ ಬರಲ್ಲ ಅಂತ. ಆದ್ರೆ ಯಾರು ಎಚ್ಚರದ ಅವಸ್ಥೆಯ ಅಂತ್ಯವನ್ನ ನೋಡಿರ್ತಾನೋ, ಅಂದ್ರೆ ಸಾಕ್ಷಿ, ಮತ್ತೆ ಎಚ್ಚರದ ಅವಸ್ಥೆ ಇನ್ನೊಂದ್ಸತಿ ಬಂದಾಗ ಅದನ್ನು ನೋಡಿರ್ತಾನೋ, ಎಚ್ಚರದ ಅವಸ್ಥೆ ಇಲ್ಲದನ್ನು ನೋಡಿರ್ತಾನೋ, ಎಚ್ಚರದ ಅವಸ್ಥೆ ಇರುವುದನ್ನು ನೋಡಿರ್ತಾನೋ, ಅವನ್ ಮಾತ್ರನೇ ಹೇಳಕ್ ಬರೋಂಥದ್ದು ಅದನ್ನ ಎಚ್ಚರ ಅವಸ್ಥೆ ಅಡಗಿದ್ದನ್ನ ಅಲ್ವಾ. ಹಾಗಾಗಿ ಚೆನ್ನಾಗಿದೆ ಸರ್, ನಿಜ. ಹಾ, ಇದು ಯಾವತ್ತೂ ಹಿಂಗ್ ಯೋಚನೆ ಮಾಡಿರ್ಲಿಲ್ಲ. ಕರೆಕ್ಟ್, ನಾವ್ ಹೇಳಕ್ ಆಗಲ್ಲ. ಅರ್ಜುನ ಹೇಳ್ದಂಗ್ ನಮ್ಗೆ ಬೇರೆ ಜನ್ಮ ಇರೋದು ಯಾವಾಗ ಹೇಳ್ಬೋದು, ಯಾವಾಗ ಇದ್ ಮುಗಿಯುತ್ತೋ ಆವಾಗ ಅದ್ ನೋಡ್ತೀನೋ ಆವಾಗ್ಲೇ ಗೊತ್ತಾಗತ್ತೆ ನನಗೆ. ಕರೆಕ್ಟ್. ಅಲ್ಲ ಕಳಿಸ್ತೀನಿ ನೋಡಿ. ನಾವುಗಳೆಲ್ಲ ಅಷ್ಟೊಂದು ದೊಡ್ಡ ವಿಮರ್ಶೆ ಮಾಡಕ್ಕೆ ಆಗಲ್ಲ. ಪ್ರಬುದ್ಧಾನಂದ ಸ್ವಾಮಿಗಳು ಸುಲಭವಾಗಿ ಇಂಗ್ಲಿಷಲ್ಲಿ ನೀವು ಕೂಡ ಅರ್ಥ ಮಾಡ್ಕೊಳ್ಬೋದು, ಅಷ್ಟ್ ಚೆನ್ನಾಗಿದೆ ಅದು. ಕಳಿಸ್ತೀನಿ ಅದನ್ನ, ತುಂಬಾ ಚೆನ್ನಾಗಿ ಒಂದ್ 3-4 ಸತಿ ಕೇಳಿ ಗೊತ್ತಾಗುತ್ತೆ ಅದು. ಹಾಗಾಗಿ ಇಲ್ಲಿ ನಾ ಅಂತಃಪ್ರಜ್ಞಂ ನಾ ಬಹಿಷ್ಪ್ರಜ್ಞಂ ಅಂತ ಹೇಳುವುದ್ರ ಮೂಲಕ ಸಾಕ್ಷಿತ್ವನ್ನ ಅಲ್ಲಗಳಿತಾ ಇದೆ. ಅಲ್ಲಿ ಸಾಕ್ಷಿತ್ವನ್ನೇ ಅಲ್ಲಗಳಿತಾ ಇದೆ. ಅಂತಃಪ್ರಜ್ಞ ಅನ್ನೋದು ಇಲ್ಲ ಅಂತಂದವಾಗ ಯಾರಿಗೆ ಸಾಕ್ಷಿ ನೀನು? ಬಹಿಷ್ಪ್ರಜ್ಞ ಅನ್ನೋದು ಇಲ್ಲ ಅಂತಂದಾಗ ಯಾರಿಗೆ ಸಾಕ್ಷಿ ನೀನು? ಸಾಕ್ಷಿತ್ವನ್ನ ಅಲ್ಲಗಳದ್ಮೇಲೆ ಸ್ವರೂಪವಾಗಿ ಉಳ್ಕೊಂಡವಾಗ ಅದು ಸರಿಯಾದ ಪ್ರಮೇಯನ್ನು ಉಂಟು ಮಾಡುತ್ತೋ ಇಲ್ವೋ? ಮಾಡುವುದು ಪ್ರತ್ಯಕ್ಷವಾಗಿ. ಪ್ರತ್ಯಕ್ಷ ಅಂದ್ರೆ ಏನೋ, ನೀನ್ ಲೋಕದಲ್ಲಿ ಬಳಸಿಲ್ಲ ಪ್ರತ್ಯಕ್ಷ, ಅದನ್ನ ತರಬೇಡ ನೀನಲ್ಲಿ. ನೀನ್ ಪಜೀತಿ ಅದು ನಿಂದು. ನೀನ್ ಯೋಚನೆ ಮಾಡುವಂತದ್ದು ಹೇಳಿದ್ರು ಕೂಡ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತೀಯ ನೀನು, ಅದಕ್ಕೋಸ್ಕರ ನಿನ್ ಪಜೀತಿ. ಆಚಾರ್ಯ ಬಿಡಿಸಿ ಹೇಳಿದ್ರೆ ಅವ್ನಿಗೆ ಗೊತ್ತಾಗಲ್ಲ ಅದು ಪೂರ್ವ ಪಕ್ಷಿಗೆ. ಅಂದ್ರೆ ಯಾಕೆಂದ್ರೆ ಅಷ್ಟೊಂದು ಲದ್ದಿ ತುಂಬಿದ ಮನಸ್ಸಿನಲ್ಲಿ ಇರ್ತಾರೆ ಅವರು. ಇವಾಗ ಕೆಲವೊಂದೆಲ್ಲ ಫೇಸ್ಬುಕ್ ಅಲ್ಲಿ ಯಾವ್ದಾರ ಒಂದು ಡಿಸ್ಕಷನ್ಸ್ ಮಾಡಿದ್ರೆ ಅದ್ವೈತ ವಿಚಾರನ ಆನ್ಸರ್ ಕೊಡಕ್ಕಾಗಲ್ಲ. ಫೇಸ್ಬುಕ್ ಆಗಲಿ ಟ್ವಿಟರ್ ಆಗಲಿ ಆನ್ಸರ್ ಕೊಡಕ್ಕಾಗಲ್ಲ. ಯಾಕೆಂದ್ರೆ ಅಷ್ಟೊಂದು ಲದ್ದಿ ತುಂಬಿಕೊಂಡಿರೋಂಥ ಮನಸ್ಥಿತಿ ಇರೋರಿಗೆ ಇಲ್ಲಿ ಏನೇ ಹೇಳಿದ್ರು ಕೂಡ ವಿಚಿತ್ರವಾಗಿ ಕಾಣಕ್ಕೆ ನಗೆಪಾಟಲ್ಲಿ ಆಗುತ್ತೆ ಅದೆಲ್ಲ. ಆದ್ರೆ ನಮ್ಮ ಶ್ರೀಮದ್ ಆನಂದ ತೀರ್ಥರು, ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳು, ಅವ್ರು ಏನೇನೆಲ್ಲ ಪ್ರತ್ಯಕ್ಷ ಮಾಡ್ಕೊಂಡ್ರಲ್ಲ,
ಅದೆಲ್ಲವೂ ಕೂಡ ಅವರು ನಿಜವಾದ ಆಸ್ತಿಕರು, ನಾವುಗಳು ನಾಸ್ತಿಕರು ಅನ್ನೋ ತರ ಅವ್ರು ಹೇಳ್ತಾರೆ. ಯಾಕೆಂದ್ರೆ ಈ ರೀತಿ ಇರೋದು ಅಂತ. ಅಂದ್ರೆ ತುಂಬಾ ಇದೆ ಬಿಡಿ ಅದು. ಅಂದ್ರೆ ನಿಜವಾದ ಆಸ್ತಿಕತೆ ಅನ್ನೋದು ಎಲ್ಲಿದೆ ಅಂತ ನಿಜವಾಗ್ಲು, ಆಯ್ತಾ? ಇಲ್ಲಿ ಅದು ಬಿಡಿ, ಅದು ತುಂಬಾ ಡಿವಿಯೇಷನ್ ಆಗ್ಬಿಡುತ್ತೆ, ಅದು ಬೇಡ. ಅದು ಒಟ್ಟಿನಲ್ಲಿ ಇಲ್ಲಿ ಅದು ಪ್ರತ್ಯಕ್ಷ, ನಿಷೇಧ ವಾಕ್ಯಗಳು ಪ್ರಮಾಣ ಪ್ರತ್ಯಕ್ಷವಾಗಿದೆ ಅಂತ ಇಷ್ಟು ಇದಕ್ಕೆ. ಇದು ಹೆಚ್ಚಿಗೆ ನೀವು ಅದು ಮಾಡ್ಕೊಳಕ್ ಹೋಗ್ಬಿಡಿ. ಇದಕ್ಕೆ ಅಷ್ಟೇ ಸಾರಾಂಶ. ಅದು ಗುರುಗಳು ನಿಮ್ಗೆ ಕಳ್ಸಿದ್ದೇನಲ್ಲ ಇದ್ರೊಳಗೆ, ಫಸ್ಟ್ ಯೆಲ್ಲೋ ಕಲರ್ದು ಆಡಿಯೋ ಅಲ್ಲಿ ಅದು ಹೇಳಿದ್ ಬಿಡಿಸಿ ತೋರಿಸಿದಾರೆ ಇದನ್ನ ಹೇಗಿದು ಅಂತ. ನೀನ್ ಹೇಳ್ತಾ ಅಗ್ನಿಶೀತ ಅನ್ನೋದ್ರ ಮೂಲಕ ಒಟ್ಟಲ್ಲಿ ನೀನೇನ್ ಹೇಳಕ್ ಕೊಟ್ಟೆ, ಅಗ್ನಿಶೀತ ಅನ್ನೋ ತರ ಇದೆ ರೀ ನೀನ್ ಹೇಳ್ತಾ ಅಗ್ನಿಶೀತ ಅನ್ನೋ ತರ ಏರಿ ನೀವ್ ಹೇಳ್ತಾ ಇರೋದು. ನೀನ್ ಯಾಕೆ ಹೇಳ್ತಾ ಇದೀಯ ಅಂದ್ರೆ ಅದನ್ನ ಅಲ್ಲಗಳೇ ಕೇಳ್ತಾ ಇರೋದಲ್ವಾ. ಆತ್ಮಿಕ ಇದು ಬ್ರಹ್ಮಾತ್ಮಿಕತ್ವನ್ನ ಅಲ್ಲಗಳೇ ಕೇಳ್ತಾ, ಅದು ನಿಮ್ ಪ್ರಕಾರ ಪ್ರಮಾಣ ಅಂತ. ನಿಷೇಧವಾಕ್ಯ ಪ್ರಮಾಣ ಆಗೋದಾದ್ರೆ ಇಲ್ಲಿ ಈಗ ಉಪನಿಷತ್ ವಾಕ್ಯಗಳು ಇದು ಅಂತ ಯಾವತ್ತೂ ಕೂಡ ಪ್ರಮಾಣ ಮಾಡಲ್ಲ. ಅದು ಇದು ಅಂತ ಪ್ರಮಾಣ ಮಾಡಾಗಿದ್ರೆ ಪ್ರಮಾಣ ಆಗಿರಲ್ಲ. ಅದು ಎಷ್ಟೋ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಉಪನಿಷತ್ತುಗಳ ಮಹಾವಾಕ್ಯ ಅವರು ತೀರ್ಮಾನ ಮಾಡ್ಕೊಳ್ಳೋ ಅವೆಲ್ಲ ಮಹಾವಾಕ್ಯಗಳು ಯಾವುದು, ಅಯಂ ಆತ್ಮ ಬ್ರಹ್ಮ, ಮತ್ತೆ ಅದು ಅಹಂ ಬ್ರಹ್ಮಾಸ್ಮಿ ಅಂದೋದೆಲ್ಲ ಅಂತ. ಕೆಲವೊಂದೆಲ್ಲ ಪಾಸಿಟಿವ್ ವಾಕ್ಯಗಳು ಅಂತ. ನಿಷೇಧಾರ್ಥದಲ್ಲೂ ಬ್ರಹ್ಮವನ್ನ ತಿಳಿಸ್ಕೊಡುತ್ತೆ, ಮತ್ತೆ ಪಾಸಿಟಿವ್ ಆಗುತ್ತೆ. ಯಾಕೆ ಪಾಸಿಟಿವ್ ತಿಳಿಸ್ಕೊಡೋದು? ಸತ್ಯಂ ಜ್ಞಾನಂ ಅನಂತ ಬ್ರಹ್ಮ, ಸತ್ಯವಾಗಿರುವಂಥದ್ದು, ಜ್ಞಾನ ಸ್ವರೂಪವಾದ ಅನಂತ ಸ್ವರೂಪವಾಗಿರೋ ಅಂತ ತಿಳ್ಕೊಡುತ್ತೆ ಅಂತ ಸ್ವಾಮಿಗಳಲ್ಲಿ ತೋರಿಸ್ಕೊಡ್ತಾರಲ್ಲ ಸರಿಯಾಗಿ. ಅದು ನಿಷೇಧ ವಾಕ್ಯವೇ ಅಲ್ಲೂ ಇದೆ ಅಂತ. ತೈತರಿಯ ಉಪನಿಷತ್ತಲ್ಲೆಲ್ಲ ಗುರುಗಳು ಅದೆಲ್ಲ ಮಾಡಿದ್ರು. ಅದು ಬಿಟ್ಬೋಣ, ಅದೇನೇನು ಕತ್ರ ಮಾಡ್ಕೊಳ್ತಾರೆ ಅಂತ. ಒಟ್ಟಿನಲ್ಲಿ ಅಲ್ಲಗಳೆಯೋದು ಪ್ರಮಾಣ ಅಲ್ವೋ ಅಲ್ಲ, ಆಗುತ್ತೋ ಅಲ್ವಾ ಅಂತ. ಆಗುತ್ತೆ ಅನ್ನಗಾದ್ರೆ ನೀನ್ ಪರಿಹಾರ ನೀನ್ ಹೇಳ್ಬೇಕು ನೀನಿಲ್ಲ ಅಂತ. ನಿಷೇಧ ವಾಕ್ಯಗಳು ಪ್ರಮಾಣ ಆಗುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ನಿನ್ನ ವಾಕ್ಯ ಅನ್ನೋದೇನಿದೆಯಲ್ಲ, ಉಪನಿಷತ್ ಪ್ರಾಮಾಣ್ಯವನ್ನು ಅಲ್ಲಗಳೆಯುವೆಂಬುದು ಜ್ಞಾನವು ಪ್ರತ್ಯಕ್ಷವಾಗಿದೆ. ಬೆಂಕಿಯ ರೂಪವನ್ನು ಬೆಳಗುವುದೆಂಬುದು ಜ್ಞಾನವು ಪ್ರಮೇಯ ಎಂಬುದು ಪ್ರತ್ಯಕ್ಷವಾಗಿದೆ ಅಲ್ಲ ಅಂತ. ರೂಪನ ಬೆಳಗ್ತಾ ಇದೆ ಅನ್ನೋದು ಪ್ರತ್ಯಕ್ಷವಾಗಿದೆ, ಇಲ್ಲಿ ನಿಂದು ಪ್ರತ್ಯಕ್ಷವಾಗಿಲ್ಲ ಅಂತ ಹೇಳ್ತಾ ಇರೋದು. ಅವನು ಪ್ರತ್ಯಕ್ಷವಾಗಿಲ್ಲ ಸ್ವಾಮಿಗಳೇ ನೀವು ಹೇಳ್ತಾ ಇರೋದು ಅಂತ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಹಾಗಾದ್ರೆ ಇಲ್ಲಿ ಬ್ರಹ್ಮತ್ವ ವಿಷಯದಲ್ಲಿ ಉಪನಿಷತ್ತುಗಳು ಪ್ರಮೇಯ ಜ್ಞಾನವನ್ನು ಉಂಟು ಮಾಡುವೆ ಎಂದು ಪ್ರತ್ಯಕ್ಷವಾಗಿರುವಲ್ಲಿ ನಿನಗೆ ಅವಳಿಗೆ ಪ್ರದ್ವೇಷ ಏನು, ಅವಳ ದ್ವೇಷ ಏನು ನಿನಗೆ ಪ್ರತ್ಯಕ್ಷವಾಗಿದೆ ಎಲ್ಲೆಲ್ಲಿ ಅಂತ. ಏಕೆಂದರೆ ನೋಡೋದಕ್ಕೆ ಪ್ರತ್ಯಕ್ಷವಾಗಿ ಕಂಡು ಬರುತ್ತೋ ಪ್ರಮಾಣ ಪ್ರತ್ಯಕ್ಷವಾಗಿ ಕಂಡು ಬರ್ತಾರೆ. ಒಂದೇನು ಅಂತಂದ್ರೆ ಅನುಭವಿಗಳು ಬೇಕಾದಷ್ಟು ಜನ ಇದ್ದಾರೆ, ಅಜ್ಞಾನ ಆಗಿರೋರು ಇದ್ದಾರೆ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಅದನ್ನು ಅಲ್ಗಡೆ ಸರಿಗಲ್ಲ. ಮತ್ತೆ ಶೋಕ ಮೊಹಾದಿಗಳನ್ನು ತೊಲಗಿಸುವುದೆಂಬುದು ಬ್ರಹ್ಮಾತ್ಮೈಕತ್ವ ಜ್ಞಾನದಿಂದ ಪರಂಪರೆಯಿಂದಾಗಿ ಪ್ರತ್ಯಕ್ಷ ಫಲವು ಹೀಗೆಂದೇ ಹೇಳುತ್ತೇವೆ, ಹಾಗಂತಲೇ ಇದೆ ಅಲ್ಲಿ. ಆದ್ದರಿಂದ ಇದಕ್ಕೆ ಉತ್ತರವನ್ನು ಹೇಳಿದ್ದಾಗಿರುವುದರಿಂದ ಬಹಳ ವಿವರಿಸಲ್ಲಿ ಹೇಳಿದ್ದಾಗ್ಬಿಟ್ಟಿದೆ. ಅದನ್ನ ಹೀಗೆ ಅಲ್ಲ, ನಿಷೇಧ ವಾಕ್ಯಗಳಿಗೆ ಪ್ರತ್ಯಕ್ಷವಾಗಿ ಅನುಭವವನ್ನು ಉಂಟು ಮಾಡುತ್ತೆ, ಬೇಕಾದ ಶ್ರುತಿ ವಾಕ್ಯಗಳು ಎಲ್ಲಾ ಕೊಟ್ಟಿದ್ದಾಗ್ಬಿಟ್ಟಿದೆ. ಹಾಗಾಗಿ ನೀನ್ ಮತ್ತೆ ನಾನು ಇದನ್ನ ಹೇಳಕ್ ಹೋಗಲ್ಲ, ಮುಂದಿನ ಆಕ್ಷೇಪಗಳನ್ನೆಲ್ಲ ತಗೊಂಡು ನಾನು ಹೇಳ್ತೀನಿ. ಸ್ವಾರ್ಥ ವಿಘಾತ ಆಗಲ್ಲ, ಯಾಕೆ ಬೇರೆದನ್ನೆಲ್ಲ ಹೇಳ್ತೀನಿ. ವಿಷಯದಲ್ಲಿ ಅಪ್ರಮಾಣದ ಶಂಕೆಯು ಬರೋದೇ ಇಲ್ಲ ಅಂತ ಆಚಾರ್ಯರು ಹೇಳಿದ್ರು. ಇಲ್ಲಿ ಏನ್ ಕ್ವಶನ್ ಇದೆ ಹೇಳಿ. ಈಗ ಅರ್ಥ ಆಯ್ತು. ಗುರುಗಳು ಹೇಳಿದ್ದಾರೆ ಗೋಪಿನಾಥ್ ಗುರು, ಆದ್ರೆ ತುಂಬಾ ಜಾಸ್ತಿ ಹೇಳಿರೋದ್ರಿಂದ ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತದು. ಅಲ್ಲ, ಆ ಕಡೆಗೆ ಅವ್ರು ಹೇಳಿದ್ರಲ್ಲ, ಇಲ್ಲಿ ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ. ಪ್ರತಿಷೇಧ ವಾಕ್ಯವು ಪ್ರಮಾಣ ಆಗತ್ತೆ ಅಂತ. ಅಂದ್ರೆ ಇಲ್ಲಿ ಏನು ಅಂತಂದ್ರೆ, ಇವಾಗ ಆಚಾರ್ಯರು ಅವನು ಹೇಳಂತ ಅಗ್ನಿಶೀತ ಅಂತ ಹೇಳ್ಬಿಟ್ಟು ಅವ್ನು ಬಿಡಿಸಿರೋದ್ರಿಂದ ಅವ್ರು ನಮ್ ತರ ಹೇಳಕ್ಕಾಗಲ್ಲ ಇದಕ್ಕಿಷ್ಟೇ ಸಾರ ಅಂತ. ಅವ್ನು ಹೇಳೋದನ್ನ ಅವನ್ಗೆ ಹೇಳ್ಬೇಕು, ಅದನ್ನ ಕರೆಕ್ಟ್ ಆಗಿಲ್ಲ ಅಂತ. ಅದಕ್ಕೋಸ್ಕರ ಇದು ಪ್ರಯೋಗ ಆಗಿರುವಂಥದ್ದು ಅಷ್ಟೇ. ಅರ್ಥ ಆಯ್ತು. ಇನ್ನು ಮುಂದೆ ಎಷ್ಟನೇ ನೋಡ್ಬೇಕು ನಾವು? ಪ್ರಮಾಣ ಇದು 315ನೇ ಭಾಷೆ ಭಾಗ ಅಲ್ವಾ? 325ನೇ ಭಾಷೆ ಭಾಗ. 25. 25. ದಿವ್ಯಾ ಹೇಳ್ತೀರಾ? ಹಾ ಸರ್, ಹೇಳ್ತೀನಿ.
ಪ್ರಮಾಣಗಳಿಗೆ ಪರಸ್ಪರ ವಿರೋಧವೆಂಬುವುದೇ ಇಲ್ಲ. ಸೊ ಇದಕ್ ಮುಂಚೆ ಎಲ್ಲಾನು ಉಪನಿಷತ್ತಲ್ಲೇ ಸ್ವಾರ್ಥ ವಿಘಾತ ಇದೆ ಅಂತ ಹೇಳಿದ್ರು. ಆಮೇಲೆ ಉಪನಿಷತ್ತು ಪ್ರಮಾಣ ಅಲ್ಲ ಅಂತ ಹೇಳಿದ್ರು. ಅದೆಲ್ಲಾನು ತೋರ್ಸ್ಕೊಟ್ರು, ಅದೆಲ್ಲ ಸುಳ್ಳು ಅಂತ. ಅದಕ್ಕೇನು ಅದೇ ಸೆಲ್ಫ್ ಕಾಂಟ್ರಡಿಕ್ಟರಿ ಅಂತಾರಲ್ವಾ, ಹಂಗಿಲ್ಲ ಉಪನಿಷತ್ ವಾಕ್ಯಗಳು ಅಂತಾನು ತೋರ್ಸ್ಕೊಟ್ರು. ಆಮೇಲೆ ಈಗ ಪ್ರತ್ಯಕ್ಷ ಪ್ರಮಾಣಕ್ಕೂ ಹೊಂದಲ್ಲ, ಅನುಮಾನ ಪ್ರಮಾಣಕ್ಕೂ ಹೊಂದಲ್ಲ ಅಂತ ಹೇಳಿದ್ರು. ಈಗ ಅದೆಲ್ಲ ತೋರ್ಸ್ಕೊಡ್ತಾರೆ. ಅದೇ ತಸ್ಯೋಪನಿಷತ್ ಅನ್ನೋದು ಉಪನಿಷತ್ ವಾಕ್ಯಗಳಿಗೂ ಹೊಂದಲ್ಲ, ಪ್ರತ್ಯಕ್ಷಕ್ಕೂ ಹೊಂದಲ್ಲ, ಅನುಮಾನಕ್ಕೂ ಹೊಂದಲ್ಲ ಅಂತೆಲ್ಲ ಹೇಳಿದ್ರಲ್ಲ. ಈಗ ಅದರಲ್ಲೇ ಒಂದು ತೋರ್ಸ್ಕೊಟ್ರು, ಮಿಕ್ಕಿದ್ದು ಹೇಳ್ತಾರೆ. ನಚ ವಿಧಿಶಾಸ್ತ್ರಂ ಏತಾವತಾ ನಿರ್ವಿಷಯಂ ಸ್ಯಾತ್. ಸೊ ಇಲ್ಲಿವರೆಗೂ ವಿಧಿಶಾಸ್ತ್ರ ವಿಷಯ ಹೇಳಿದ್ದಾಯ್ತು. ವಿಧಿಶಾಸ್ತ್ರಕ್ಕೆ ವಿಷಯವಿಲ್ಲದೆ ಹೋಗಿಲ್ಲ. ಅಂದ್ರೆ ಅವನೇನ್ ಹೇಳ್ದ, ಹಿಂಗ್ ನೀವ್ ಹೇಳ್ಬಿಟ್ರೆ ಇರದೇ ಬ್ರಹ್ಮ ಒಂದು ಅಂದ್ರೆ ವಿಧಿಶಾಸ್ತ್ರ ಮಾಡೋರು ಯಾರು, ಹಂಗಾರೆ ಅದೆಲ್ಲ ಸುಳ್ಳು ಅಂತ ಆಗೋಗುತ್ತೆ. ವೇದದ ಪ್ರಥಮ ಭಾಗ ಸುಳ್ಳು ಆಗುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹಂಗೇನು ಇಲ್ಲ ಅಂತ ತೋರ್ಸ್ಕೊಟ್ಟಿದ್ದಾಯ್ತು ಇಲ್ಲಿವರೆಗೂ. ನ ಅಪಿ ಉಕ್ತ ಕಾರಕಾದಿ ಭೇದಂ ವಿಧಿಶಾಸ್ತ್ರಂ ಉಪನಿಷದಾಂ ಬ್ರಹ್ಮೈಕತ್ವಂ ಪ್ರತಿಪ್ರಾಮಾಣ್ಯಂ ನಿರ್ವರ್ತಯತಿ. ಆಮೇಲೆ ಇನ್ನೇನ್ ಹೇಳಿದ್ರು, ಕಾರಕ ಭೇದವನ್ನು ಒಪ್ಪಿದ ವಿಧಿಶಾಸ್ತ್ರದಲ್ಲೇ ಕಾರಕ ಭೇದ ಬೇಕೇ ಬೇಕು. ಅಂದ್ರೆ ಮಾಡೋನೊಬ್ಬ ಇರ್ಬೇಕು, ಅವ್ನ್ ಏನ್ ಮಾಡ್ತಾನೆ ಅನ್ನೋದ್ ಒಂದ್ ಕರ್ಮ ಬೇಕು, ಏನ್ ಉಪಯೋಗಿಸ್ಕೊಂಡ್ ಮಾಡ್ತಾನೆ ಅಂತ ಕರಣ ಬೇಕು, ಎಲ್ ಮಾಡ್ತಾನೆ ಅಂತ ಅವನಿಗೊಂದು ಅಧಿಕರಣ ಬೇಕು. ಅದೆಲ್ಲ ವಿಧಿಶಾಸ್ತ್ರದಲ್ಲಿದೆ. ಆ ವಿಧಿಶಾಸ್ತ್ರವು, ಆ ಕಾರಕದಿಂದ ಕೂಡಿರುವಂತ ವಿಧಿಶಾಸ್ತ್ರವು ಉಪನಿಷತ್ತುಗಳು ಏನ್ ಹೇಳುತ್ತೆ, ಬ್ರಹ್ಮೈಕತ್ವ ಅಂತ ಹೇಳುತ್ತಲ್ಲ, ಅದಕ್ಕೆ ಪ್ರಮಾಣವಾಗಿ ಅದು ಕೆಲಸ ಮಾಡೋದಿಲ್ಲ ಅಂತ ಕೂಡ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಅದಕ್ಕೆ ವಿರೋಧ ಅಲ್ಲ ಅಂತ. ಅದಕ್ಕೆ ವಿರೋಧ ಅಲ್ಲ, ವಿರೋಧ ಮಾಡಲ್ಲ. ಯಾಕೆ ಇಲ್ಲಿ ಒಪ್ಕೊಂಡು ಹೇಳೋದು, ಕಾರಕಾದಿಗಳನ್ನ ಒಪ್ಕೊಂಡು ಆ ಫಲ ಬಯಸೋನ ಒಪ್ಕೊಂಡು ಅದನ್ನ ಹೇಳಿರುವಂತದ್ದು, ಅದಕ್ಕೆ ಇಷ್ಟ ಫಲಪ್ರಾಪ್ತಿಗೆ ಏನ್ ಬೇಕೋ ಅದನ್ನ ಇಟ್ಕೊಂಡು ಹೇಳಿರುವಂತದ್ದು. ಇದು ಆ ಆತ್ಮೈಕತ್ವ ವಿದ್ಯೆ ಆ ಬ್ರಹ್ಮ ಸ್ವರೂಪದ ವಿಷಯದಲ್ಲಿ ಅದಕ್ಕೆ ನಿನ್ಗೆ ಈ ವಾಕ್ಯಗಳು ವಿರೋಧ ಆಗೋದಿಲ್ಲ. ಅಲ್ಲಿ ಬ್ರಹ್ಮ ಒಂದೇ ಸತ್ಯವು ಎಂದು ಪ್ರತಿಪಾದಿಸುವ ಉಪನಿಷತ್ತಿನ ಕೆಲಸವು ಈ ಎರಡಕ್ಕೂ ಭಿನ್ನ ಭಿನ್ನ ವಿಷಯಗಳಿವೆ, ಬೇರೆ ಬೇರೆ ವಿಷಯಗಳಿದೆ ಅದಕ್ಕೋಸ್ಕರ ಅಂತ. ಸ್ವವಿಷಯ ಶೂರಾಣಿ ಹಿ ಪ್ರಮಾಣಾನಿ ಶ್ರೋತ್ರಾದಿವತ್. ಅಂದ್ರೆ ಶ್ರೋತ್ರವೇ ಮುಂತಾದವುಗಳಂತೆ ಪ್ರಮಾಣಗಳು ತಮ್ಮ ತಮ್ಮ ವಿಷಯದಲ್ಲೇ ಶೂರವಾಗಿರುತ್ತದೆ. ಅಂದ್ರೆ ಈಗ ತಾನೇ ನೀವ್ ಹೇಳ್ದಂಗೆ ಕಣ್ಣಿಗೆ ಪ್ರಮಾಣ, ನೋಡೋದೇ ಪ್ರಮಾಣ. ಅಂದ್ರೆ ಈ ಇಂದ್ರಿಯಗಳಿಗೆ ಅದು ಏನು ಪ್ರಮಾಣ ಅಂತ ಹೇಳುತ್ತೋ ಅದ್ರಲ್ಲಿ ಅದೇ ಕರೆಕ್ಟ್. ಆವಾಗ ಈಗ ನೋಡಿರೋದಕ್ಕೆ ನಾನು ಕಿವಿನ ಪ್ರಮಾಣ ಅಂತ ಹೇಳಕ್ಕಾಗಲ್ಲ. ಹಂಗೆ ಅದಕ್ಕೆ ಅದದೇ ಪ್ರಮಾಣ. ಸೊ ಹಿಂದೆ ಹೇಳಿರೋ ವಿಧಿಶಾಸ್ತ್ರಕ್ಕೆ ಕಾರಕಾದಿಗಳು ಬೇಕು, ಅಲ್ಲಿ ಮಾಡುವವನೊಬ್ಬ ಇದ್ದಾನೆ ಅಂತೆಲ್ಲ ಒಪ್ಕೊಂಡೇ ಹೇಳಿದೆ. ಇಲ್ಲಿ ಅದೆಲ್ಲ ಹೇಳ್ತಾ ಇರೋದು ಅಂತ. ಬ್ರಹ್ಮೈಕತ್ವನ ತಿಳಿಸ್ತಾ ಇರೋ ಈ ಉಪನಿಷತ್ತಿಗೆ ಅದು ಪ್ರಮಾಣ ಆಗಲ್ಲ. ತತ್ರ ಪಂಡಿತಂ ಮನ್ಯಾಹ ಕೇಚಿತ್ ಸ್ವಚಿತ್ತವಶಾತ್ ಸರ್ವಂ ಪ್ರಮಾಣಂ ಇತರೇತರ ವಿರುದ್ಧಂ ಮನ್ಯಂತೆ. ಹಿಂಗಿದ್ದಾಗ ಸೊ ಪ್ರಮಾಣ ವಿಷಯ ಆ ಒಂದು ಭಾಗಕ್ಕೆ ಅದದೇ ಪ್ರಮಾಣಗಳಿರ್ಬೇಕಾದ್ರೆ, ಶ್ರುತಿಯಲ್ಲಿ ಈ ವಿಭಾಗ ಅನ್ನೋದು ಸ್ಪಷ್ಟವಾಗಿರ್ಬೇಕಾದ್ರೆ, ಯಾವ ವಿಷಯಕ್ಕೆ ಏನೇನು ಅನ್ನೋದು ಸ್ಪಷ್ಟವಾಗಿರ್ಬೇಕಾದ್ರೆ, ಇವಾಗ ನೋಡಿ, ಇವಾಗ ನಾನು ಕಚೇರಿಯಲ್ಲಿ ನನ್ನ ಒಂದು ಕೆಲಸ ಏನೋ ಅದಕ್ಕೆ ನಾನು ಪ್ರಾಮಾಣ್ಯವಾಗಿ ಇರ್ತೇನೆ. ನಾನು ಇಲ್ಲಿ ಬಂದಾಗ ಕಚೇರಿಯಲ್ಲಿ ಅವ್ನು ಮಾಡ್ತಾ ಇರೋದು ಆ ಕೆಲಸ, ಇವನು ಹೇಗೆ ಇಲ್ಲಿ ಮನೆಯಲ್ಲಿ ಈ ಗೃಹಸ್ಥನ ಕೆಲಸ ನಿಭಾಯಿಸ್ತಾ ಇದ್ದಾನಪ್ಪ, ಆಗಲ್ಲ ಅಂತ ಹೇಳಕ್ ಬರುತ್ತೇನಾ? ಅಲ್ಲಿ ಕಚೇರಿಯಲ್ಲಿ ನಿರ್ವಹಿಸೋದಕ್ಕೆ ಅಲ್ಲೇ ಅದು ಪ್ರಾಮಾಣ್ಯ ಇಲ್ಲ. ಯಾಕಂದ್ರೆ ಈ ವಿಷಯ ಬೇರೆ ಬೇರೆ ಎರಡು ಕೂಡ. ಕಚೇರಿಯಲ್ಲಿ ನಿಭಾಯಿಸಂತ ವಿಷಯಗಳು ಬೇರೆ, ಮನೆಯಲ್ಲಿ ನಿಭಾಯಿಸಂತ ವಿಷಯಗಳು ಬೇರೆ. ಕಚೇರಿಯಲ್ಲಿ ಸಂಸಾರ ಸಂಬಂಧ ಇರಲ್ಲ,
ಕಚೇರಿ ಅನ್ನೋದೆಲ್ಲೇನು ಅಡ್ಗೆ ಮನೆ, ಬಸ್ರು ಮನೆ ಅದೆಲ್ಲ ಇದ್ರೂ ಕೂಡ ಅಫಿಷಿಯಲ್ ಪರ್ಪಸ್ಗೆ ಇರುತ್ತೆ ಅಷ್ಟೇ. ಅದು ಇಲ್ಲ ಹಂಗಲ್ಲ. ಅದು ಏನನ್ನೋದು ಪ್ರತ್ಯಕ್ಷವಾಗಿರ್ಬೇಕಾದೆ. ಮುಂದೆ ಪಂಡಿತಮ್ಮನ್ಯಾಹ ಪಂಡಿತರು ಅಂತ ತಿಳ್ಕೊಂಡಿರೋಂತ ಕೆಲವರು ಅವ್ರೇನೆ ಕೇಚಿತ್ ಅಂತ ಹಂಗ್ ತಿಳ್ಕೊಂಡಿರೋ ಕೆಲವರು ಸ್ವಚಿತ್ತವಶಾತ್ ಅವರ ಚಿತ್ತವಶದಿಂದ, ಅಂದ್ರೆ ಅವರ ಬುದ್ಧಿಗೆ ತೋಚಿದಂತೆ, ಅವ್ರಿಗೆ ಏನ್ ತೋಚುತ್ತೋ ಅವ್ರ ಮನ್ಸಿಗೆ ಅದರ ವಶದಿಂದ ಹಂಗೇನೆ ಅನ್ಕೊಂಡು ಅವ್ರೇನ್ ಅನ್ಕೊಂತಾರೆ ಅಂದ್ರೆ ಸರ್ವಂ ಪ್ರಮಾಣಂ ಇತರೇತರ ವಿರುದ್ಧಂ, ಒಂದು ಪ್ರಮಾಣ ಇನ್ನೊಂದು ಪ್ರಮಾಣ ಎಲ್ಲ ಒಂದಕ್ಕೊಂದು ವಿರುದ್ಧವಾಗಿದೆ ಅಂತ ಅವರು ಮನ್ಯಂತೆ, ಅವ್ರು ಹಂಗ ಅನ್ಕೊಂತಾರೆ. ಅವ್ರಿಗೆ ಅವರೇ ಹಂಗ ಅನ್ಕೊಂತಾರೆ, ಅವ್ರನ್ನ ಅವರೇ ಪಂಡಿತರು ಅಂತಾನು ಅನ್ಕೊಂಡಿದ್ದಾರೆ. ಎಷ್ಟ್ ಚೆನ್ನಾಗಿ ಹೇಳ್ತಾರೆ ನೋಡಿ. ಯಾಕೆ ಪಂಡಿತ ಮನ್ಯಾಹ ಅಂತ ಯಾಕೆ ಹೇಳಿದ್ರಿ ನೀವು ಅಂತಂದ್ರೆ, ಚಿತ್ತವಶಾತ್, ಚಿತ್ತಕ್ಕೆ ವಶರಾಗಿರೋರವರು ಅಂತ, ಈ ಬುದ್ಧಿಗೆ ವಶರಾಗಿರುವವರು ಅವರು ಉಪನಿಷತ್ತುಗಳಿಗೆ ಆಗಲಿ ಕರ್ಮಕಾಂಡಕ್ಕೂ ಅರ್ಥ ಮಾಡಕ್ಕಾಗಲ್ಲ ಸರಿಯಾಗಿ ಚಿತ್ತಕ್ಕೆ ವಶರಾಗಿರೋರು. ಯಾಕೆಂದ್ರೆ ಅದರ ಮಾಪನನೇ ಇಟ್ಕೊಂಡಿರ್ತಾರೆ ಅವರು. ಇವಾಗ ನೋಡಿ, ಈಗ ಆ ಒಂದು ಮುಖ್ಯವಾದಂತಹ ವಿಚಾರಗಳೇನಿದೆಯಲ್ಲ, 5 ಮುಖ್ಯವಾದಂತ ವಿಚಾರ ಅಲ್ಲಿ ತೋರಿಸಿದ್ದು, ಅದನ್ನ ತಿಳ್ಕೊಳ್ಳದೆ ಇದ್ರೆ ಉಪನಿಷತ್ ಅಧ್ಯಯನ ಮಾಡ್ತಾರೆ. ಶಂಕರ ವೇದ ಅಂತ ಹೆಂಗ್ ಗೊತ್ತಾಗುತ್ತೆ ಹೇಳಿ? ಆಚಾರ್ಯ ಏನ್ ಇಟ್ಕೊಂಡು ಹೇಳ್ತಾ ಇದಾರೆ ಇಲ್ಲಿ ಅಂತ ಗೊತ್ತಾಗುತ್ತೆ? ಅನುಭವ ಇಟ್ಕೊಂಡೇ ಹೇಳ್ತಾ ಇದಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ ನಮ್ಗೆ. ಯಾವ ನಿಟ್ಟಿನಲ್ಲಿ ಅವ್ರು ಹೇಳ್ತಾ ಇದಾರೆ ಅನ್ನೋದು, ಯಾಕಂದ್ರೆ ಲೌಕಿಕ ಬುದ್ಧಿ ಇರೋವರಿಗೆ ಅದ್ ಎಲ್ಲಿಂದ ಹೇಳ್ತಾ ಇದಾರೆ, ಏನ್ ಹೇಳ್ತಾ ಇದಾರೆ, ಯಾವ್ದ್ರ ಬಗ್ಗೆ ಗೊತ್ತೇ ಆಗಲ್ಲ. ಅನೇಕ ಚಿತ್ತ ವಿಭ್ರಾಂತ ಅಂತ ಭಗವಂತ ಹೇಳ್ತಾನಲ್ಲ, ಸಿಕ್ಕಾಪಟ್ಟೆ ಚಿತ್ತದ ಭ್ರಾಂತಿ ಇರುವವರಿಗೆ ಇದು ಗೊತ್ತಾಗೋದಿಲ್ಲ ಅಂತ. ಹಂಗೆ ಅದು ಅದೇ ಇಲ್ಲಿ ಅದಕ್ಕೆ ಎಷ್ಟು ಮುಖ್ಯ ನೋಡಿ. ಒಂಥರ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ ಇದು ಅಂತ ಬೃಹದಾರಣ್ಯಕ. ಸರಿಯಾಗಿ ಅರ್ಥ ಮಾಡ್ಕೊಳ್ರಪ್ಪ, ಯಾವ್ದಕ್ಕೂ ತೊಂದ್ರೆನೇ ಆಗಲ್ಲ ನಿಮ್ಗೆ ಅಂತ ಹೇಳಿದ್ರೆ ಎಷ್ಟು ಬಡ್ಕೊಂಡ್ರು ಯಾರು ಕೇಳಕ್ಕೆ ಹೋಗಲ್ಲ. ಇದನ್ನ ಏನ್ ಮಾಡುದು? ನಿಜ ಹೇಳ್ಬೇಕು ಅಂದ್ರೆ ಯಾರೇ ಆಗಿಲ್ಲಪ್ಪ, ನೀನ್ ದೊಡ್ಡ ಪಟ್ಟಾಧೀಶರೇ ಆಗಿರೋ, ಇದನ್ನ ನೀನ್ ಸ್ವಲ್ಪ ಆಚಾರ್ಯ ಹೇಳದ ಕಡೆ ಗಮನ ಕೊಟ್ಟಿದ್ದೀರಾ ನೀವು ಅಂತ. ಸರಿಯಾಗಿ ಗಮನ ಕೊಟ್ಟಿದ್ದೆ ಆದ್ರೆ ಹೋಗ್ಲಿ ಬಿಡಿ, ಸ್ವಾಮಿಗಳಿಗೆ ಬಿಡ ಗೌರವ ಎಲ್ಲ ತಾನೆ, ಆಚಾರ್ಯ ಬಗ್ಗೆ ಗೌರವ ಇದೆ ತಾನೆ. ಮೂಲವಾಗಿ ಆಚಾರ್ಯ ಏನ್ ಹೇಳಿದಾರೆ ನೋಡಿ ನೀವು. ನಿಮ್ಮ ಒಂದು ಬುದ್ಧಿ ಇದೆಯಲ್ಲ, ಯಾವ್ದೋ ವ್ಯಾಖ್ಯಾನಕಾರಗಳು ಅವರು ಹೇಳಿದಾರೆ ಅಂತ ಸ್ವಲ್ಪ ಸೈಡಿಗಿಟ್ಟು ಇದನ್ನ ವಿಚಾರ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಗೊತ್ತಾಗದೆ ಅಂದ್ರೆ ಏನಾಯ್ತು, ಏನೋ ಪಜೀತಿ ತಗೊಂಡ್ ಬಂದ್ರಿ, ಅದನ್ನೇ ಸತ್ಯ ಅಂತ ಮಾಡಿದ್ರಿ, ಅದನ್ನೇ ವಿಷಯ ಹೇಳ್ಕೊಂಡು ಹೋದ್ರಿ, ಹಂಗಾಯ್ತು ಅಂತ. ಮುಂದೆ ಹೇಳಿ. ತಥಾ ಪ್ರತ್ಯಕ್ಷಾದಿ ವಿರೋಧಮಪಿ ಚೋದಯಂತಿ ಬ್ರಹ್ಮೈಕತ್ವೆ. ಸೊ ಅವರು ಅದಕ್ಕೆ ಅವ್ರು ಹೇಳೋದೇ, ಅವ್ರೇನ್ ಹೇಳ್ತಾರೆ ಅಂದ್ರೆ ಪ್ರತ್ಯಕ್ಷ ವಿರೋಧವೂ ಆಗುತ್ತೆ ಅಂತ, ಬ್ರಹ್ಮೈಕತ್ವಕ್ಕೆ ಪ್ರತ್ಯಕ್ಷವೂ ವಿರೋಧಾನೇ ಆಗೋಗುತ್ತೆ ಅಂತ ಅಂತ ಹೇಳ್ತಾರೆ ಅವರು, ಆ ಪಂಡಿತರು ಅಂತ ಅನ್ಕೊಂಡಿರೋರು. ಶಬ್ದಾದಯ ಕಿಲ ಶ್ರೋತ್ರಾದಿ ವಿಷಯಾ ಭಿನ್ನಾ ಪ್ರತ್ಯಕ್ಷತಾ ಉಪಲಭ್ಯಂತೆ. ಈ ಶ್ರೋತ್ರಾದಿಗಳಿಗೆ ವಿಷಯ ಯಾವುದು ಅಂದ್ರೆ ಕಿವಿ ಅನ್ನೋ ಇಂದ್ರಿಯಕ್ಕೆ ವಿಷಯ ಯಾವುದು? ಶಬ್ದಗಳು. ಅದು ಬೇರೆ ಬೇರೆ ಅಂತ ಪ್ರತ್ಯಕ್ಷದಿಂದ ಕಾಣುತ್ತಲ್ವಾ. ಬ್ರಹ್ಮೈಕತ್ವಂ ಬ್ರುವತಾಂ ಪ್ರತ್ಯಕ್ಷ ವಿರೋಧ ಸ್ಯಾತ್. ಆದ್ದರಿಂದ ಬ್ರಹ್ಮ ಒಂದೇ ತತ್ವವು ಎಂದು ಹೇಳುವವರಿಗೆ ಪ್ರತ್ಯಕ್ಷ ವಿರೋಧವಾಗುತ್ತದೆಯಂತೆ. ಅಂದ್ರೆ ಈಗ ಒಬ್ಬೊಬ್ರು ಕೇಳೋ ಶಬ್ದಗಳು ಬೇರೆ ಬೇರೆ, ಹಂಗೆ ಎಲ್ಲ ಬೇರೆ ಬೇರೆ ಇರುತ್ತಲ್ವಾ, ಅದಕ್ಕೆ ಬ್ರಹ್ಮ ತತ್ವನು ಬೇರೆ ಬೇರೆ ಅಂತ ಅವ್ರು ಅನ್ಕೊಂತಾ ಇದ್ದಾರೆ. ತಥಾ ಶ್ರೋತ್ರಾದಿಭಿಃ ಶಬ್ದಾದಿ ಉಪಲಬ್ಧಾರಾಃ ಕರ್ತಾರಃ ಚ ಧರ್ಮಾಧರ್ಮಯೋಃ ಪ್ರತಿಶರೀರಂ ಭಿನ್ನಾ ಅನುಮೀಯಂತೆ ಸಂಸಾರಿಣಃ. ಸೊ ಅವರು ಏನ್ ಹೇಳ್ತಾರೆ ಅಂದ್ರೆ, ಶ್ರೋತ್ರಾದಿಗಳೇ ಹೆಂಗೆ ಶಬ್ದಾದಿಗಳನ್ನು ಅರಿಯುತ್ತಿರು ಶಬ್ದಾದಿಗಳು ಬೇರೆ ಬೇರೆ ಇದೆಯೋ, ಹಂಗೆ ಈ ಧರ್ಮಾಧರ್ಮಗಳನ್ನ ಮಾಡ್ತಾ ಇರುವ ಸಂಸಾರಿಗಳು ಅಂದ್ರೆ ಜೀವರುಗಳು ಒಂದು ಶರೀರಕ್ಕೂ ಬೇರೆ ಬೇರೆ ಇದರಲ್ವಾ ಅಂತ ಅನುಮಾನದಿಂದ ಅವರು ಗೊತ್ತುಪಡಿಸಬಹುದಾಗಿದೆ ಅಂತ ಹೇಳ್ತಿದ್ದಾರೆ ಅವರು.
ಅವರ ಮತ ಅವ್ರು ವಾದ ಮಾಡ್ತಿರೋದು. ಸೊ ಹಂಗಾಗಿ ಆ ಬ್ರಹ್ಮೈಕತ್ವ ಅನ್ನೋದು ಹೊಂದಲ್ಲ, ಇದು ಎಲ್ಲ ಬೇರೆ ಬೇರೆ ಇದಾರಲ್ವಾ ಅಂತ. ಈ ಶರೀರದಲ್ಲಿ ಇದು ಅಡಿ ಟಿಪ್ಪಣಿ ಓದ್ತಾ ಇದ್ದೀನಿ. ಈ ಶರೀರದಲ್ಲಿ ಶಬ್ದಾದಿಗಳನ್ನು ನಾವು ಹೇಗೆ ಅನುಭವಿಸುತ್ತಿರುವೆನೋ ಹಾಗೆಯೇ ಒಂದೊಂದು ಶರೀರದಲ್ಲಿಯೂ ಅವುಗಳನ್ನು ಅನುಭವಿಸುವ ಆತ್ಮರು ಬೇರೆ ಬೇರೆ ಇರಬೇಕು. ನಾನು ಹೇಗೆ ಧರ್ಮಾಧರ್ಮಗಳನ್ನು ಮಾಡಿ ಈ ಶರೀರವನ್ನು ಪಡೆದಿರುವೆನೋ ಹಾಗೆಯೇ ಈಗ ಧರ್ಮಾಧರ್ಮಗಳನ್ನು ಮಾಡಿ ಮುಂದಿನ ಜನ್ಮದ ಶರೀರವನ್ನು ಪಡೆಯುವ ಬೇರೆ ಕರ್ತೃಗಳಿರಬೇಕು ಎಂದು ಸಾಮಾನ್ಯತೋ ದೃಷ್ಟಾನುಮಾನದಿಂದ ಆತ್ಮಭೇದವನ್ನು ನಿಶ್ಚಯಿಸಬಹುದು ಎಂದು ಅವರ ಭಾವ ಅಂತ ಅವರು ಹೇಳ್ತಾ ಇರೋದು. ಅದನ್ನ ಹೇಳಕ್ ವೇದಗಳು ಬೇಕಾ? ನಮ್ಗೆ ಸಾಮಾನ್ಯ ತಿಳುವಳಿಕೆ ತಾನೇ ಅದು. ಹೌದು, ನಾವು ಬೇರೆ, ದಿವ್ಯಾ ಬೇರೆ, ಕೃಷ್ಣಮಣಿಯವರು ಬೇರೆ, ಪ್ರತಿಭಾಂಡಿ ಬೇರೆ, ಉಪನಿಷತ್ ಬೇಕೇನೋ ಅದಕ್ಕೆ ಹೇಳೋದು ಸಮ್ಯಕ್ ಪ್ರಮಾಣೇಶ ಅಕೃತ ಶ್ರವಣಾತ್. ಸಮ್ಯಕ್ ಪ್ರಮಾಣ ಅಂದ್ರೆ ಲೋಕದಲ್ಲಿರುವಂತಹ ಪ್ರಮಾಣ, ಇದು ಶ್ರೋತ್ರಾದಿಗಳ ಪ್ರಮಾಣ. ಶ್ರುತಿಯ ಪ್ರಮಾಣ ಅಂದ್ರೆ ಏನು ಅಂತ. ಶ್ರುತಿಯ ಪ್ರಮಾಣ ಅದನ್ನೇ ತಿಳ್ಕೊಳಕ್ ಬರುತ್ತೇನ್ರಿ? ಶ್ರುತಿಯ ಪ್ರಮಾಣ ಅನೇಕ ಜೀವರುಗಳಿದ್ದಾರೆ ಅಂತ. ಇಲ್ಲಿ ಏನ್ ಪ್ರಮಾಣ ಬಳಸ್ತಾ ಇದೆ? ಅದೇ ಅನುಭವ ಎನ್ನುವಂತ ಪ್ರಮಾಣ ಅಂತ. ಅನುಭವನ ಹಿಡಿದ್ರೆ, ಇವಾಗ ನೋಡಿ ಒಂದು ವಿಷಯ, ಅವಸ್ಥಾತ್ರಗಳಿಗೆ ತುಂಬಾ ವರ್ಷಗಳಿಂದ ಕೇಳಿರ್ತೀವಿ ನಾವು, ಸುಲಭ ಅಂತ ಅನ್ಕೊಂತೀವಿ ಬೇರೆ ಪ್ರಕ್ರಿಯೆಗಳು ಹೋಲಿಸಿದ್ರೆ. ಯಾಕಂದ್ರೆ ಬೇರೆ ಪ್ರಕ್ರಿಯೆಗಳನ್ನ ನಾವು ಕೇಳಿದ್ರೆ ಪಂಚಕೋಶವಿಕ ಪ್ರಕ್ರಿಯೆ, ಕಾರಣಭಾವ ಪ್ರಕ್ರಿಯೆ, ಸಾಮಾನ್ಯ ವಿಷಜ್ಞಾನ ಪ್ರಕ್ರಿಯೆ, ಅವಸ್ಥಾತ್ರ ಸುಲಭ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಆದ್ರೂನು ಎಷ್ಟು ಸೂಕ್ಷ್ಮವಾಗಿದೆ ಅವಸ್ಥಾತ್ರ ಪ್ರಕ್ರಿಯೆ ಅನ್ನೋದು ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಅನುಭವವನ್ನು ಹಿಡದೇ ತಿಳಿಸ್ತಾ ಇರುತ್ತೆ ಅಲ್ಲಿ ಶ್ರುತಿ. ಹೇಳ್ಬೇಕಾದ್ರೆ ನಮ್ಗೆ ಅದ್ರ ಕಡೆ ಗಮನನೇ ಬಂದಿರೋಲ್ಲ ಎಷ್ಟು ದಿನ ಅಂತ ಅನಿಸ್ತಾ ಇರುತ್ತೆ. ಅದು ಅಷ್ಟು ಸ್ಪಷ್ಟವಾಗಿದೆ. ಅಂದ್ರೆ ನಾವು ಶ್ರುತಿ ವಾಕ್ಯಗಳನ್ನ ಓದ್ಬೇಕಾದ್ರೆ, ಶ್ರವಣ ಮಾಡ್ಬೇಕಾದ್ರೆ ಅನುಭವಾಂಗ ಚಿಂತನೆ ಮಾಡ್ಬೇಕು. ನಾವು ಚಿತ್ತಕ್ಕೆ ಹೊಳೆಯುವಂತ ಚಿಂತನೆ ಪ್ರಯೋಜನ ಆಗಲ್ಲ. ಅನುಭವಾಂಗ ಚಿಂತನೆ ಮಾಡಿದಾಗ ಅಂದ್ರೆ ಏನದು ಅನುಭವಾಂಗ ಚಿಂತನೆ ಅಂತಂದ್ರೆ ಹೌದಲ್ವಾ ಅನ್ನುವಂಥ ಚಿಂತನೆ. ಅಂದ್ರೆ ಅಹುದಾದರ ಅಹುದನ್ನೇ, ಅಲ್ಲವಾದರ ಅಲ್ಲವನ್ನೇ ಅಂತ. ಇದು ಹೌದಾ? ಹೌದು ಅಂತಂದಾಗ ಈ ಒಂದು ಪ್ರಮಾತೃವು ತೋರಿದಾಗ, ಈ ಪ್ರಮಾತೃ ತೋರದಿದ್ದಾಗ, ನನ್ನ ಪ್ರಮಾತೃ ತೋರಿದಾಗ ನನ್ನ ಅಸ್ತಿತ್ವ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಇವಾಗ ನನ್ನ ಅಸ್ತಿತ್ವ ಇದೆ ಅಂತಾನೆ ಹೇಳ್ಬೇಕು ನಾನು, ಅಲ್ವಾ? ಯಾರು ಅಲ್ಲಗಳೆಯಲ್ಲ. ಈ ಪ್ರಮಾತೃತ್ವ ತೋರದೇ ಇದ್ದರೂ ಕೂಡ ನನ್ನ ಅಸ್ತಿತ್ವವು ಇರುತ್ತದೆ. ಅಷ್ಟು ಮಾತ್ರ ಇರುತ್ತದೆ ಅಂತ ಮಾತ್ರ ಅಲ್ಲ, ಸುಖ ದುಃಖಗಳ ಸೋಂಕಿಲ್ಲದೆ ಬರಿಯ ಸ್ವರೂಪ, ಬರೀ ಚೈತನ್ಯ ಸ್ವರೂಪವಾಗಿಯೇ ನನ್ನ ಅಸ್ತಿತ್ವ ಅನ್ನುವಂಥದ್ದು ಮುಂದುವರಿಯುತ್ತದೆ ಅನ್ನುವಂಥ ವಿಷಯವು ಅಂತ ಘನವಾದಂತಹ ಅನುಭವಾಂಗವಾದಂತ ವಿಷಯವು ಯಾವ ರೀತಿ ವಿಚಾರ ಮಾಡ್ಬೇಕು? ನಾವು ಬುದ್ಧಿಯಿಂದ ವಿಚಾರ ಮಾಡಕ್ಕಾಗುತ್ತಾ ಅದನ್ನ? ಯಾಕೆ ಬುದ್ಧಿ ಎಲ್ಲಿರೋದು ಹೇಳೆ? ಬುದ್ಧಿ ಎಲ್ಲಿರೋದು? ಬುದ್ಧಿ ಎಲ್ಲಿರೋದು? ಎಚ್ಚರದ ಒಳಗಡೆ ಇದೆ. ಅವಸ್ಥೆ ಒಳಗಡೆ ಇರೋದು ಬುದ್ಧಿ. ಅವಸ್ಥೆ ಒಳಗಡೆ ಇರೋದು. ಅನುಭವ ಎಲ್ಲಿರೋದು? ಬುದ್ಧಿ ಅನುಭವ ಇಲ್ದರೆ ಅದಿರಕ್ ಬರಲ್ಲ. ಬುದ್ಧಿಯು ಅನುಭವವನ್ನು ಆಶ್ರಯಿಸ್ಕೊಂಡಿದೆ, ಅನುಭವವು ಬುದ್ಧಿಯನ್ನು ಆಶ್ರಯಿಸ್ಕೊಂಡಿಲ್ಲ. ಅನುಭವಾಗುವ ಚಿಂತನೆ ಅದು. ಇದರ ತಾದಾತ್ಮ್ಯವಿಲ್ಲದೆ ನಂಗೆ ಸುಖ, ಇದರ ಒಂದು ಪ್ರಮಾತೃತ್ವದ ತಾದಾತ್ಮ್ಯವಿಲ್ಲದೆ ನಾನು ಹಸುವು ಬಾಯಾರಿಕೆ ಮುಪ್ಪು ಸಾವುಗಳಿಂದ ಇರೋದು ಬರುತ್ತೆ ಅಂತಂದ್ರೆ ಯಾಕೆ ನಾನು ಇದರಲ್ಲಿ ತಾದಾತ್ಮ್ಯ ಪಾಡ್ಕೊಳ್ತಾ ಇದ್ದೀನಿ ಅನ್ನೋ ಚಿಂತನೆ ಅವಸ್ಥೆ ಹತ್ತಿರ ನಮ್ಗೆ ಬಂದಿದೆಯಾ? ಎಷ್ಟು ಮಟ್ಟಿಗೆ ಚಿಂತನೆ ಮಾಡಿರ್ತೀವಿ ನಾವು ಅಂತ. ನಂಗೆ ಯಾಕೆ ಅಂದ್ರೆ ಲೋಕದ ಚಿಂತನೆ ಟೈಮ್ ಇಲ್ಲ ನಮ್ಗೆ.
ಯಾಕೆಂದ್ರೆ ನಮ್ಗೆ ಇದ್ರಲ್ಲಿ ಪ್ರತ್ಯಕ್ಷವಾಗಿ ಇದೆ ಅಂತ ಅನ್ಕೊಂತಾ ಇದೀವಲ್ಲ ನಾವು, ಇದ್ರಲ್ಲೇ ಜೀವನ ನಡೆಸ್ತಾ ಇದೀವಲ್ಲ, ಇದ್ರೊಳಗೆ ನಮ್ಗೆ ಟೈಮ್ ಸಾಕಾಗ್ತಿಲ್ಲ ಅಂದ್ಮೇಲೆ ಇದ್ರೊಳಗೆ ನಮ್ಗೆ ಅಂದ್ರೆ ಏನಾಯ್ತು, ಸಮ್ಯಕ್ ಪ್ರಮಾಣೇಶ ಅಕೃತ ಶ್ರಮ ಆಗ್ತಿಲ್ಲ ಅಲ್ಲಿ ಅಂತ ಈ ಕೊರತೆ ಬರೋದು ಆ ಕಾರಣಕ್ಕಾಗಿ. ಅಕೃತ ಶ್ರವಣಾತ್, ಈ ರೀತಿಯಾಗಿ ಶ್ರಮ ಹಾಕ್ಬೇಕು ಅಲ್ಲಿ ಅಂತ ಗೊತ್ತಾಯ್ತಲ್ವಾ? ಅದು ಕೇಳಿ, ಪ್ರಭುತಾನಂದ ಸ್ವಾಮಿಗಳು ಕಳಿಸ್ತೀನಿ, ತುಂಬಾ ಚೆನ್ನಾಗಿದೆ ಅದು. ನೆಕ್ಸ್ಟ್. ತತ್ರ ಬ್ರಹ್ಮೈಕತ್ವನ್ ಬ್ರುವತಾಂ ಅನುಮಾನ ವಿರೋಧ ಚ. ಅವ್ರು ಹಿಂಗ್ ಹೇಳೋರು ಬ್ರಹ್ಮೈಕತ್ವವನ್ನು ಹೇಳುವವರಿಗೆ ಅನುಮಾನ ವಿರೋಧವೂ ಇದೆ ಅಂತ ಹೇಳ್ತಾರೆ. ಸೊ ಯಾಕಂದ್ರೆ ಅವ್ರಿಗೆ ಅವ್ರ ಪ್ರಕಾರ ಎಲ್ಲ ಬೇರೆ ಬೇರೆ ಇರೋದು ಅಂತ ಇರೋರು, ಅದಕ್ಕಾಗಿ ಅವರು ಬ್ರಹ್ಮೈಕತ್ವವನ್ನು ಒಪ್ಪಲ್ಲ. ಅದನ್ನ ಹೇಳೋ ಅವ್ರು ಕೂಡ ಅನುಮಾನದಿಂದ ಕೂಡ ಅದು ಹೊಂದಲ್ಲ ಅಂತ ಅವ್ರು ಹೇಳ್ತಾರೆ. ತಥಾಚ ಆಗಮ ವಿರೋಧಂ ವದಂತಿ, ಅಷ್ಟೇ ಅಲ್ದೆ ಶ್ರುತಿಗೂ ಕೂಡ ವಿರೋಧ ಈ ಬ್ರಹ್ಮೈಕತ್ವ ಅಂತ ಕೂಡ ಹೇಳ್ತಾರೆ. ಏನಕ್ಕೆ? ಗ್ರಾಮಕಾಮಃ ಯಜೇತ, ಪಶುಕಾಮಃ ಯಜೇತ, ಸ್ವರ್ಗಕಾಮಃ ಯಜೇತ. ಅಂದ್ರೆ ಗ್ರಾಮಗಳು ಬೇಕು ಅನ್ನೋನು ಈ ಯಜ್ಞವನ್ನು ಮಾಡ್ಲಿ, ಯಜೇತ ಅಂದ್ರೆ ಮಾಡ್ಲಿ, ಪಶುಕಾಮನವನು ಇದು ಮಾಡ್ಲಿ, ಸ್ವರ್ಗಕಾಮನ್ಗೆ ಬೇರೆ ಬೇರೆ ಯಜ್ಞಗಳಿದೆ, ಅದೆಲ್ಲ ಹೇಳಿದೆ. ಇತಿ ಏವಮಾದಿ ವಾಕ್ಯೇಭ್ಯಃ ಗ್ರಾಮ ಪಶು ಸ್ವರ್ಗಾದಿ ಕಾಮಾಹ ತತ್ ಸಾಧನಾದಿ ಅನುಷ್ಠಾತರಾಹ ಚ ಭಿನ್ನಾಹ ಅವಗಮ್ಯಂತೆ. ಇದು ಹೇಳಿರೋದ್ರಿಂದ ಏನ್ ಅರ್ಥ ಆಗುತ್ತೆ? ಬೇರೆ ಬೇರೆ, ಈಗ ಒಬ್ಬನ್ಗೆ ಎಲ್ಲಾ ಇದೆ ಅಂತ ಹೇಳಕ್ ಆಗಲ್ಲ ಅಲ್ವಾ? ಅವನು ಎಲ್ಲಾನೇ ಇವಾಗ ಸ್ವರ್ಗಕ್ಕೂ ಹೋಗ್ತಾನೆ, ಪಶುಗಳು ಬೇಕು ಅವನು ಅಂತ. ಸೊ ಬೇರೆ ಬೇರೆ ಇದಾರೆ, ತತ್ ಸಾಧನ ಮಾಡೋರು, ಅನುಷ್ಠಾನ ಮಾಡೋರು ಭಿನ್ನಾಹ ಅಂತ ಗೊತ್ತಾಗುತ್ತೆ. ಸೊ ಬೇರೆ ಬೇರೆ ಇದಾರೆ ಅಂತ ಶ್ರುತಿನೇ ಒಪ್ಕೊಂಡಿದ್ಯಲ್ಲ. ಕಾರಕ ಫಲ ಪ್ರತ್ಯೇಕವಾಗಿದೆ, ಪಶುಗಳಿದೆ, ಗ್ರಾಮ ಇದೆ, ಸ್ವರ್ಗ ಇದೆ, ಅದಿರೋದಕ್ಕೆ ತಾನೇನಪ್ಪ ಶ್ರುತಿ ಇಲ್ಲಂಗೆ ಹೇಳೋದು ಅಂತ ಅರ್ಥ ಮಾಡ್ತಾರೆ ಅವರು ಅಂತ. ಭಿನ್ನತ್ವವನ್ನು ಹೇಳ್ತಾರೋ, ಶಾಸ್ತ್ರದಲ್ಲೂ ಭಿನ್ನತ್ವ ಹೇಳಿದೆ ರೀ. ಅಂದ್ರೆ ಶಾಸ್ತ್ರವು ಪ್ರತ್ಯಕ್ಷಕ್ಕೆ ಸಿಗುವಂತದ್ದಲ್ಲ ಶಾಸ್ತ್ರಗಳು. ಇಲ್ಲಿಂಗೆ ಪ್ರತ್ಯಕ್ಷವಾಗಿ ನಮ್ಗೆ ಇದು ಗೊತ್ತಿದ್ಯೋ, ಸ್ವರ್ಗ ಅನ್ನುವಂಥದ್ದು ಪ್ರತ್ಯಕ್ಷಕ್ಕೆ ಸಿಗೋದಲ್ಲ, ಅದು ಯಾರ ಲೋಕ ಪ್ರತ್ಯಕ್ಷದಲ್ಲಿ ಸಿಗುವಂಥದ್ದಲ್ಲ, ಅದು ಹಿಂಗಾಗುತ್ತೆ ಅಂತ. ಇದರ ಒಂದು ಆಧಾರದಲ್ಲಿ ಅನೇಕ ಭಕ್ತಗಳು ಇರ್ತಾರೆ ಅಂತ ಏನ್ ಹೇಳ್ತಾರಲ್ಲ ಲೌಕಿಕ ಪ್ರಮಾಣದಲ್ಲಿ, ಅದರ ಆಧಾರದಲ್ಲಿ ಇಲ್ಲೂ ಇಟ್ಕೊಂಡು ಇಲ್ಲ ಹೇಳೋದ್ರಿಂದ ಅನೇಕರು ಇದಾರೆ ಅಂತ ಅವ್ರು ಹೇಳ್ತಾರಲ್ಲಿ ಅಂತ. ಮುಂದೆ ಹೇಳಿ. ಅತ್ರ ಉಚ್ಯತೆ, ಆದ್ರೆ ಹೇಳ್ತೀವಿ ಕೇಳಿ ಅಂದ್ಬಿಟ್ಟು. ತೇತು ಅದೇ ಇಷ್ಟೊತ್ತು ಯಾರಂಗೆಲ್ಲ ಹೇಳಿದ್ರು ಅವ್ರಂತೂ ಕುತರ್ಕ ದೂಷಿತ ಅಂತಃಕರಣ ಬ್ರಾಹ್ಮಣಾದಿ ವರ್ಣ ಅಪಸಾದಾಹ ಅನುಕಂಪನೀಯಾಹ. ಕುತರ್ಕದಿಂದ ತುಂಬಿರೋ ಅಂತಃಕರಣ ಇರೋರು ಅವರು. ಬ್ರಾಹ್ಮಣಾದಿ ವರ್ಣದಲ್ಲಿದ್ದು ಕೂಡ ಅಪಸದಾಹ, ಅದಕ್ಕೆ ಕಳಂಕ ಅನ್ನು ತರೋರು. ಬ್ರಹ್ಮವನ್ನೇ ಓದ್ತೀನಿ ಅಂತ ಹೇಳಿದ್ರು ಅದಕ್ಕೆ ಕಳಂಕ ತರೋರು. ಕುತರ್ಕದ ಅಂತಃಕರಣ ಶುದ್ಧಿ ಇಲ್ಲ ಅವ್ರಿಗೆ. ಅವ್ರನ್ನ ಅನುಕಂಪನೀಯ, ಅವ್ರನ್ನ ಅನುಕಂಪಿಸ್ಬೇಕು, ಅಯ್ಯೋ ಅನ್ಬೇಕು. ಅವ್ರನ್ನ ನೋಡಿದ್ರೆ ಅಯ್ಯೋ ಹಿಂಗ ಅರ್ಥ ಆಗ್ತಿಲ್ವಲ್ಲ ಅಂತ ಅನ್ಸುತ್ತೆ. ಭಾಷ್ಯವಾಕ್ಯಗಳು ಎಷ್ಟು ಭಾಷ್ಯವಾಕ್ಯಗಳ ಒಂದು ರಸಾಸ್ವಾದ ಅಂತ ಅನ್ಸಲ್ವಾ ಇದು? ಹೌದು. ಇವಾಗ ನೋಡಿ, ನಮ್ಗೆ ಇವಾಗ ಸಾಮಾನ್ಯವಾಗಿ ಇವಾಗ ಬೃಹದಾರಣ್ಯಕ ತಗೊಂಡಿಲ್ಲ ಅಂತ ಇಟ್ಕೊಳ್ಳಿಪ್ಪ, ಹಿಂಗೆ ಓದ್ಕೊಂಡು ಹೋದ್ರಿ ಅಂತ ಇಟ್ಕೊಳ್ಳಿ, ಈ ಎಲ್ಲ ಸ್ಕಿಪ್ ಮಾಡಂತ ಒಂದು ಬುದ್ಧಿ ಬರ್ತಾ ಇತ್ತು ಅಲ್ಲೋ, ನಮ್ಗೆ ಬರ್ತಾ ಇತ್ತು ತಾನೆ? ಏನಿದು ಇಷ್ಟೊಂದು ಹೇಳಿದಾರಲ್ಲ, ಬಿಟ್ಬಿಟ್ಟು ಹೋಗ್ಬೇಡ ಅಂತ. ಆದ್ರೆ ಚೆನ್ನಾಗಿ ವಿಚಾರ ಮಾಡಿದ್ರೆ ಎಷ್ಟು ರಸಸ್ವಾದ ಒಂದು ಸಂತೋಷ ಏನ್ ಮಾಡುತ್ತೆ, ಅದು ತಿಳಿವಾದಂತ ಅನುಭವ ಒಂದು ಚಿಂತನೆ ಎಲ್ಲ ಬಿಟ್ಬಿಡಿ. ಒಟ್ಟಿನಲ್ಲಿ ಅಪ್ರಿಸಿಯೇಷನ್ ಆಫ್ ಆಚಾರ್ಯಸ್ ವರ್ಡ್ಸ್ ಅದಿದೆಯಲ್ಲ, ಎಷ್ಟು ಚೆನ್ನಾಗಾಗುತ್ತಲ್ವಾ ಅದು. ನೋಡಿ, ಫಸ್ಟ್ ಅದನ್ನ ತೋರಿಸ್ಕೊಟ್ರೆ ಹೇಗೆ ಅಂತ, ಯಾಕೆ ಹೀಗೆ ಆಚಾರ ಮಾಡ್ತಾರೆ ಅವರು ಅಂತ, ಈ ರೀತಿಯಾದಂತಹ ಬುದ್ಧಿ ಇರೋ ಕಾರಣಕ್ಕಾಗಿ ಅಂತ. ಹೇಳಿ ಮುಂದೆ. ಆಗಮಾರ್ಥ ವಿಚ್ಛಿನ್ನ ಸಂಪ್ರದಾಯ ಬುದ್ಧಯ ಇತಿ, ಅಂದ್ರೆ ಶ್ರುತಿಗೆ ವಿರುದ್ಧವಾಗಿ ಹೇಳೋ ಅಂತ ಬುದ್ಧಿ ಇರೋರು ಅವರು.
ವಿಚ್ಛಿನ್ನ ಸಂಪ್ರದಾಯ ಅಂದ್ರೆ ಬ್ರಹ್ಮೈಕತ್ವವನ್ನು ಶಾಸ್ತ್ರವು ತಾತ್ಪರ್ಯದಿಂದೇ ತಿಳಿಸುತ್ತದೆ ಎಂಬ ಆಚಾರ್ಯ ಪರಂಪರೆಯು ತಪ್ಪಿ ಹೋದವರು ಅಂತ ಸ್ವಾಮಿಗಳವರು ಅಡಿ ಟಿಪ್ಪಣಿಲಿ ಬರೆದಿದ್ದಾರೆ. ಸೊ ಅದ ವಿಚ್ಛಿನ್ನ ಸಂಪ್ರದಾಯ ಬುದ್ಧಯ. ಓಕೆ, ಅವ್ರಿಗೆ ಯಾರು ಹೇಳಿದ್ರು ಅಂದ್ರೆ ಆ ಸಂಪ್ರದಾಯದಿಂದಲೇ ಅವ್ರಿಗೆ ತಿಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಅದೇ ತಪ್ಪಿ ಹೋಗ್ಬಿಟ್ಟಿದೆ ಅವ್ರಿಗೆ. ಕಥಂ ಅಂದ್ರೆ ಈಗ ಒಂದೊಂದಕ್ಕೂ ಉತ್ತರ ಕೊಡ್ತಾರ. ಅವ್ರು ಏನೇನು ಹೇಳಿ ಬೇರೆ ಬೇರೆ ಭಿನ್ನ ಭಿನ್ನ ಜೀವರುಗಳಿದ್ದಾರೆ ಅಂತ ಹೇಳಿದ್ರಲ್ಲ, 3 ಕಾರಣಗಳು ಹೇಳಿದ್ರಲ್ಲ, ಇವಾಗ ಒಂದೊಂದಕ್ಕೂನು ಹೇಳ್ತಾರೆ. ಶ್ರೋತ್ರಾದಿ ದ್ವಾರೈಹಿ ಶಬ್ದಾದಿಭಿಹಿ ಪ್ರತ್ಯಕ್ಷತಃ ಉಪಲಭ್ಯಮಾನೈಃ ಬ್ರಹ್ಮಣ ಏಕತ್ವಂ ವಿರುದ್ಧ್ಯತ ಇತಿ ವದಂತಹ ವಕ್ತವ್ಯಾಹ. ಈಗ ಶ್ರೋತ್ರಾದಿಗಳ ಮೂಲಕ ನಾನು ಅಂದ್ರೆ ಕಿವಿಗಳ ಮೂಲಕ ಶಬ್ದಗಳು ಬೇರೆ ಬೇರೆ ಶಬ್ದಗಳನ್ನ ಕೇಳಿದ್ದು ಪ್ರತ್ಯಕ್ಷವಾಗಿ ಕಂಡು ಬರುತ್ತಲ್ವಾ, ಹಂಗಾಗಿ ಬ್ರಹ್ಮದ ಏಕತ್ವಕ್ಕೆ ಅದು ವಿರುದ್ಧವಾಗಿದೆ. ಬ್ರಹ್ಮಣ ಏಕತ್ವಂ ವಿರುದ್ಧತ, ಬ್ರಹ್ಮಣನ ಏಕತ್ವಕ್ಕೆ ಅದು ವಿರುದ್ಧವಾಗಿದೆ ಇತಿ ವದಂತಹ ವಕ್ತವ್ಯಾಹ ಅಂತ ಹೇಳ್ತಾ ಇದಾರಲ್ಲ ಅವರು. ಕಿಂ ಶಬ್ದಾದೀನಾಂ ಭೇದೇನ ಆಕಾಶ ಐಕತ್ವಂ ವಿರುದ್ಧತೆ ಇತಿ ಅಂತ ಕೇಳ್ತಾ ಇದಾರೆ ಅವ್ರಿಗೆ. ಈ ಶಬ್ದಾದಿಗಳು ಬೇರೆ ಬೇರೆ ಆದ್ರೂ ಆಕಾಶ ಏಕತ್ವಂ ವಿರುದ್ಧತ ಇತಿ ಕಿಂ ಅಂತ ಕೇಳ್ತಾ ಇದಾರೆ. ಆಕಾಶ ಏಕತ್ವ, ಒಂದೇ ಆಕಾಶ ಅನ್ನೋದಕ್ಕೆ ಅದು ವಿರುದ್ಧವಾಗಿದೆಯಾ ಏನು ಅಂತ ಕೇಳ್ತಾ ಇದಾರೆ. ಅಂದ್ರೆ ಜನರುಗಳು ಬೇರೆ ಇರ್ಬೋದು, ಅವ್ರು ಕೇಳೋ ಶಬ್ದಗಳು ಬೇರೆ ಇರ್ಬೋದು, ಬೇರೆ ಬೇರೆ ಕಿವಿಗಳಿಂದ ಕೇಳ್ಬೋದು, ಆದ್ರೆ ಎಲ್ಲರೊಳಗೂ ಇರುವ ಆಕಾಶ ಒಂದೇ, ಹೊರಗೂ ಒಳಗೂ ಇರುವ ಆಕಾಶ ಒಂದೇ, ಅದಕ್ಕೇನು ಭೇದ ಇಲ್ವಲ್ಲ ಅಂತ ಆಚಾರ್ಯರು ಕೇಳ್ತಾ ಇದ್ದಾರೆ. ಅಥ ನ ವಿರುದ್ಧತೆ ತಥರಿ ಪ್ರತ್ಯಕ್ಷ ವಿರೋಧ. ಅದು ವಿರೋಧ ಅಲ್ಲ, ಯಾಕೆಂದ್ರೆ ಅದು ಆಕ್ಚುಲಿ ಅದ್ ವಿರೋಧ ಅಂತ ಅವರು ಹೇಳಕ್ ಸಾಧ್ಯನೇ ಇಲ್ಲ. ಹಂಗಾದ್ರೆ ಪ್ರತ್ಯಕ್ಷಕ್ ವಿರೋಧ ಅಲ್ವಲ್ಲ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಆತ್ಮವನ್ನು ಅನುಮಾನಿಸುವುದಕ್ಕೆ ಅನುಮಾತ್ರವಾಗಿ ಮತ್ತೊಬ್ಬ ಆತ್ಮನು ಇರುವುದಿಲ್ಲವಲ್ಲ ಎಂಬುದು ಸಿದ್ಧಾಂತಿಯ ಹೃದಯ. ಓಕೆ, ಅದು ಅಡಿ ಟಿಪ್ಪಣಿಲಿ ಮುಂದೆನ ಗ್ರಂಥ ಭಾಗದಲ್ಲಿ ಇದು ಇದೆ ಅಂತ ಹೇಳ್ತಾ ಇದ್ದಾರೆ. ಎಚ್ಚ ಉಕ್ತಂ ಪ್ರತಿ ಶರೀರಂ ಶಬ್ದಾದಿ ಉಪಲಬ್ಧಾರಃ ಧರ್ಮಾಧರ್ಮಯಃ ಚ ಕರ್ತಾರಃ ಭಿನ್ನಾಃ ಅನುಮೀಯಂತೆ ತಥಾ ಚ ಬ್ರಹ್ಮೈಕತ್ವೇ ಅನುಮಾನ ವಿರೋಧ ಇತಿ. ಇನ್ನ ಒಂದೊಂದು ಶರೀರಕ್ಕೂ ಶಬ್ದಾದಿಗಳು ಅರಿಯುವ ಮತ್ತು ಧರ್ಮಗಳನ್ನು ಮಾಡುವ ಆತ್ಮರು ಬೇರೆ ಬೇರೆ ಅಂತ ಅನುಮಾನಿಸಬಹುದು ಅಂತ ಹೇಳಿದ್ರಲ್ಲ, ಆದ್ದರಿಂದ ಬ್ರಹ್ಮೈಕತ್ವಕ್ಕೆ ವಿರೋಧ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೇನ್ ಹೇಳ್ತಿದಾರೆ ಅಂದ್ರೆ ಭಿನ್ನಾಹ ಕೈಹಿ ಅನಮೀಯಂತೆ ಇತಿ ಪ್ರಷ್ಟವ್ಯಾಹ. ಸೊ ಅವ್ರನ್ನ ಕೇಳ್ಬೇಕು, ಅನುಮಾನ ಕುಶಲರಾದ ನಾವೆಲ್ಲರೂ ಹೀಗೆ ಅನುಮಾನಿಸುತ್ತೇವೆ ಎಂದರೂ ಅಂದ್ರೆ ಅವನೇನ್ ಹೇಳ್ತಿದ್ದಾನೆ ಅಂದ್ರೆ ನಾವೆಲ್ಲ ಹಿಂಗೆ ಅನುಮಾನಿಸ್ತಾ ಇದೀವಿ ಅಂತ ಅವನ್ ಹೇಳ್ತಾನೆ. ಭಿನ್ನಾಹ ಕೈರನುಮೀಯಂತೆ ಇತಿ ಪ್ರಷ್ಟವ್ಯಾಹ. ಅದಕ್ಕೆ ಇವ್ರು ಆಚಾರ್ಯರು ಏನ್ ಹೇಳ್ತಾರಂತೆ, ಯೂಯಂ ಅನುಮಾನ ಕುಶಲಾಹ ಇತಿ ಏವಂ ಪ್ರಷ್ಟಾನಾಂ ಕಿಮುತ್ತರಂ. ಈ ಅನುಮಾನ ಮಾಡ್ತಿರೋದು ನೀವ್ಯಾರು ಅಂತ ಕೇಳಿದ್ರೆ ಕಿಮುತ್ತರಂ, ನೀವೇನ್ ಹೇಳ್ತೀರಾ ಅಂತ ಆಚಾರ್ಯರು ಕೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದು ನಾವೆಲ್ಲ ಹಿಂಗ್ ಅನುಮಾನಿಸ್ತಾ ಇದೀವಿ ಅಂದ್ರಲ್ಲ, ಯಾರ್ ನೀವು ಅನುಮಾನಿಸ್ತಿರೋರು ಅಂತ ಆಚಾರ್ಯರು ಕೇಳ್ತಾ ಇದ್ದಾರೆ. ಸೊ ಶರೀರೇಂದ್ರಿಯ ಮನ ಆತ್ಮಸು ಚ ಪ್ರತ್ಯೇಕಂ ಅನುಮಾನ ಕೌಶಲ ಪ್ರತ್ಯಾಖ್ಯಾನೆ ಶರೀರೇಂದ್ರಿಯ ಮನಃ ಸಾಧನ ಆತ್ಮನಃ. ಸೊ ನಾವ್ಯಾರು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಅವರು? ಶರೀರ, ಇಂದ್ರಿಯ, ಮನಸ್ಸು, ಆತ್ಮ ಇದೆಲ್ಲ ಇವರಲ್ಲಿ ಪ್ರತ್ಯೇಕಂ ಒಬ್ಬೊಬ್ಬರಿಗೆ ಅನುಮಾನ ಕೌಶಲ ಪ್ರತ್ಯಾಖ್ಯಾನೆ ಅನುಮಾನ ಕೌಶಲವೂ ಇಲ್ಲ ಎಂದು ತೋರಿಸಿಕೊಟ್ಟ ಬಳಿಕ, ಅಂದ್ರೆ ಶರೀರಕ್ಕೆ ಅನುಮಾನ ಬರುತ್ತಾ ಅಂದ್ರೆ ಶರೀರಕ್ಕೆ ಬರಕ್ಕಾಗಲ್ಲ, ಇಂದ್ರಿಯಗಳಿಗೆ ಬರುತ್ತಾ ಇಂದ್ರಿಯಗಳಿಗೆ ಬರಕ್ಕಾಗಲ್ಲ, ಮನಸ್ಸು, ಆತ್ಮ ಇವರಲ್ಲಿ ಒಬ್ಬೊಬ್ರಿಗೂನು ಅನುಮಾನ ಕೌಶಲ ಇಲ್ಲ ಅಂತ ತೋರಿಸ್ಕೊಟ್ಟ ಬಳಿಕ
ಶರೀರೇಂದ್ರಿಯ ಮನಃ ಸಾಧನ, ಈ ಶರೀರೇಂದ್ರಿಯ ಮನಗಳು ಅನ್ನೋ ಸಾಧನೆಯಿಂದ ಕೂಡಿರುವ ಆತ್ಮನಃ ವಯಂ ಅನುಮಾನ ಕುಶಲಾಹ. ಈ ಶರೀರ ಇಂದ್ರಿಯ ಮನಸ್ಸು ಅನ್ನೋ ಸಾಧನೆಗಳನ್ನ ಇಟ್ಕೊಂಡು ಆತ್ಮರುಗಳು ಅಂತ ಹೇಳ್ಕೊಂತಿರೋ ನನಗೆ ಅನುಮಾನ ಬರ್ತಾ ಇರೋದು ಅಂತ ಅವನು ಹೇಳ್ಬೇಕು ಅವಾಗ. ಅಂದ್ರೆ ಅದೆಲ್ಲ ಸೇರಿ ಅಂತ, ಅದೆಲ್ಲ ಸೇರಿ ಎಲ್ಲ ಸೇರಿ ಅದಕ್ಕೆ ಯಾವ ಪ್ರತ್ಯೇಕವಾಗಿ ಅವು ಯಾವುದಕ್ಕೂ ಕೂಡ ಚೇತನ ಅನ್ನೋದಿಲ್ಲ. ಶರೀರ ಇಂದ್ರಿಯ ಮನಸ್ಸು ಎಂಬ ಸಾಧನೆಗಳಿಂದೊಡಗೂಡಿದ ಆತ್ಮರುಗಳು ನಾವೇ ಅನುಮಾನ ಕುಶಲರು. ಅನುಮಾನ ಮಾಡೋರು ನಾವು, ಎಲ್ಲ ಸೇರ್ಕೊಂಡಿದೀವಲ್ಲ, ಒಂದಕ್ಕೊಂದು ಕೂಡ್ಕೊಂಡಿದೀವಲ್ಲ, ಅಂಥವ್ರು ನಾವು ಅನುಮಾನ ಕುಶಲರು. ಯಾಕೆ ಅಂದ್ರೆ ಕ್ರಿಯೆಗಳು ಅನೇಕ ಕಾರಕಗಳಿಂದ ಅದು ಅನೇಕ ಅನ್ನೋದಿದೆ. ಆ ಕಾರಣಕ್ಕಾಗಿ ನಾವು ಅನುಮಾನ ಕುಶಲರು ಅಂತ. ಅನೇಕ ಕಾರಕ ಸಾಧ್ಯತ್ವಾತ್ ಕ್ರಿಯಮಾಣ ಇತಿ ಚೇತ್. ಅಂದ್ರೆ ಎಷ್ಟೋ ಕಾರಕಗಳಿಂದ ಕ್ರಿಯೆಗಳನ್ನೋದು ಅನೇಕ ಕಾರಕಗಳಿಂದ ಆಗ್ಬೇಕಾಗಿರುತ್ತದೆ. ಸೊ ಅದಕ್ಕೆ ನಾವು ಅಂತ ಅವ್ರು ಹೇಳ್ತಾ ಇರೋದು. ಅದಕ್ಕೆ ಆಚಾರ್ಯರು ಏನಂತ ಹೇಳ್ತಿದಾರಂದ್ರೆ, ಏವಂ ತರ್ಹಿ, ಹಾಗಾದ್ರೆ ಅನುಮಾನ ಕೌಶಲೇ ಭವತಾಂ ಅನೇಕತ್ವ ಪ್ರಸಂಗ. ಸೊ ಈಗ ನಿಮ್ಮ ವಿಷಯದಲ್ಲೇ ನೀವೇ ಅನೇಕರಾಗಿದೆಯಾ ಅಂತ ಆಗುತ್ತೆ. ಅನುಮಾನ ಕೌಶಲರಾದ ನಿಮ್ಮ ವಿಷಯದಲ್ಲೇನೆ ಏನದು ಅನೇಕತ್ವ ಆಗಿದ್ದೀರಾ ಅಂದ್ರೆ, ಅನೇಕ ಕಾರಕ ಸಾಧ್ಯ ಹಿ ಕ್ರಿಯಾ ಇತಿ ಭವದ್ಭಿಹಿ ಏವ ಅಭ್ಯುಪಗತಂ. ಈಗ ಎಷ್ಟೋ ಕಾರಕಗಳಿಂದ ಒಂದು ಕ್ರಿಯೆ ಆಗುತ್ತೆ ಅಂತ ಭವದ್ಭಿಹಿ ನೀವುಗಳೇ ಒಪ್ಪಿದಿರ. ಅಲ್ಲಿ ಅನುಮಾನಂಶ ಕ್ರಿಯಾ, ಈಗ ಅಲ್ಲಿ ಅನುಮಾನ ಅನ್ನೋದು ಕೂಡ ಒಂದು ಕ್ರಿಯೆ. ಸೊ ಆ ಕ್ರಿಯೆ ಆಗ್ಬೇಕಾದ್ರೆ ಈಗ ಮತ್ತೆ ಇನ್ನೆಷ್ಟೋ ಕಾರಕಗಳು ಬೇಕು. ಸಾ ಅಂದ್ರೆ ಆ ಕ್ರಿಯಾ ಶರೀರೇಂದ್ರಿಯ ಮನಸ್ ಸಾಧನೈಹಿ ಕಾರಕೈಹಿ ಆತ್ಮಕರ್ತೃಕ ನಿರ್ವರ್ತ್ಯತಾ ಇತಿ ಏತತ್ ಪ್ರತಿಜ್ಞಾತಂ. ಸೊ ಅನುಮಾನ ಅನ್ನೋ ಕ್ರಿಯೆಯು ಕೂಡ ಶರೀರ ಇಂದ್ರಿಯಗಳ ಮನಸ್ಸು ಅನ್ನೋ ಸಾಧನೆಗಳಾದ ಕಾರಕಗಳಿಂದ ಅದನ್ನು ಉಪಯೋಗಿಸಿ ಮಾಡ್ತಿರೋ ಆತ್ಮ ಎಷ್ಟೊಂದ್ ಜನ ಇದ್ದಾರೆ. ಆತ್ಮಕರ್ತೃಗಳಿಂದ ಆಗುತ್ತೆ ಅಂತ ಪ್ರತಿಜ್ಞೆ ಮಾಡ್ಬೇಕಾಗುತ್ತೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದೊಂದ್ರಲ್ಲೂ ಎಷ್ಟೆಷ್ಟೊಂದು ಕಾರಕಗಳು ಬಂದ್ಬಿಡತ್ತೆ. ಈಗ ಶರೀರದಲ್ಲಿ ಎಷ್ಟೊಂದು, ಮನಸ್ಸಿನಲ್ಲಿ ಎಷ್ಟೊಂದು ಕಾರಕ ಬರ್ಬೇಕಾಗತ್ತೆ. ಅವಾಗ ನಾನ್ ಕರ್ತ ಮಾಡೋನು ಅನ್ನೋದ್ರೊಳಗಡೆ ಮತ್ತೆ ಇನ್ನೆಷ್ಟೊಂದು ಕಾರಕಗಳು ಸಾಧನೆಗಳು ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತತ್ರ ವಯಂ ಅನುಮಾನ ಕುಶಲಾಹ ಇತಿ ಏವಂ ವದದ್ಭಿ ಶರೀರೇಂದ್ರಿಯ ಮನಸ್ ಸಾಧನ ಆತ್ಮನಃ ಪ್ರತ್ಯೇಕಂ ವಯಂ ಅನೇಕೆ ಇತಿ ಅಭ್ಯುಪಗತಂ ಸ್ಯಾತ್ ಅಂತ ಕೇಳ್ತಾ ಇದ್ದಾರೆ. ಹಿಂಗಿದ್ದಾಗ ನಾವು ಅನುಮಾನ ಕುಶಲರು ಅಂತ ನೀವ್ ಹೇಳ್ತಿದ್ದೀರಲ್ಲ, ಯಾರು ನಾವು ಅಂದ್ರೆ ಮತ್ತೆ ಶರೀರ ಇಂದ್ರಿಯ ಮನಸ್ಸು ಅನ್ನೋ ಸಾಧನಗಳುಳ್ಳ ಆತ್ಮರುಗಳು ನಾವು ಅಂತ ಪ್ರತಿಯೊಬ್ಬರು ಅನೇಕರು ಎಂದು ಒಪ್ಪಿದ್ದಂತಾಗತ್ತೆ. ಅಂದ್ರೆ ನೀವುಗಳೇ ಒಬ್ಬೊಬ್ರೇ ಅನೇಕರಿದ್ದೀರಾ ಅಂತ ಒಪ್ಕೋಬೇಕಾಗತ್ತ ಅವಾಗ. ಅಹೋ ಅನುಮಾನ ಕೌಶಲಂ, ಅನುಮಾನ ಕೌಶಲರೇ ಅಂತ ಅವ್ರನ್ನ ಸಂಬೋಧನಾ ಮಾಡಿ ಕರಿತಾ ಇದಾರೆ ಅವ್ರನ್ನ. ದರ್ಶಿತಂ ಅಪುಚ್ಛ ಶೃಂಗೈಹಿ ಶೃಂಗ ಸ್ಥಾರ್ಕಿಕ ಬಲಿವರ್ಧೈಹಿ. ಅಂದ್ರೆ ದರ್ಶಿತಂ ಅಪುಚ್ಛ ಶೃಂಗಾಹ ಅಂದ್ರೆ ನಿಮ್ಗೆ ಅವ್ರಿಗೆ ಇವ್ರು ಬೈತಾ ಇರೋದು. ಪುಚ್ಛ ಅಂದ್ರೆ ಬಾಲ, ಶೃಂಗ ಅಂದ್ರೆ ಇದು ಹಾರ್ನ್ಸ್ ಅಂತಾರಲ್ಲ, ಕೋಡು. ಅದ್ ಇಲ್ದೇ ಇರೋ ಅಂತ ತಾರ್ಕಿಕ ಬಲಿವರ್ಧೈಹಿ, ತಾರ್ಕಿಕರೆಂಬ ಬಲಿವರ್ಧೈಹಿ ಅಂದ್ರೆ ಯಾವ ಪ್ರಾಣಿ ಅಂತ ಹಾಕಿಲ್ಲ, ಒಂದ್ ಬಲವಾಗಿರೋದನ್ನ ಎತ್ತದು ಅಂದ್ರೆ ಎತ್ತುಗಳು ಅಂತ ಅನ್ಕೋಬಹುದು. ಬಾಲ ಇಲ್ದೇ ಇರೋ ಬಾಲ ಕೋಡು ಇಲ್ದೇ ಇರೋ ತಾರ್ಕಿಕರು ಅಂತ ಅನ್ನಿಸ್ಕೊಂಡಿರೋ ಎತ್ತುಗಳಾಗಿ ಅಂದ್ರೆ ಅವ್ರು ಬೈತಾ ಇರೋದು. ಅಭೇದಂಬ ಜಾನೀಯಾತ್, ಅನುಮಾನ ಕೌಶಲವನ್ನು ತೋರಿಸಿದಂತಾಯ್ತಲ್ಲ ಅಂತ ಕೇಳ್ತಾ ಇದಾರೆ ಅವ್ರನ್ನ. ತತ್ರ ಕಿಮನುಮೀ
ಕಿಂ ಅನುಮಿನೋತಿ ಕೇನ ವಾ ಲಿಂಗೇನ ಅಂತ ಕೇಳ್ತಿದ್ದಾರೆ. ಅನುಮಾನ ಕೌಶಲರನ್ನು ತೋರಿಸಿದಂತಾಯ್ತು. ಯಾವನು ತನ್ನನ್ನೇ ತಾನರಿಯನು, ಆ ಮೂಢನು, ಆ ತನ್ನ ಆತ್ಮನಲ್ಲಿರುವ ಭೇದವನ್ನಾಗಲಿ ಅಭೇದವನ್ನಾಗಲಿ ಹೇಗೆ ತಾನೇ ತಿಳಿದುಕೊಂಡನು? ಇಲ್ಲಿ ಏನನ್ನು ಅನುಮಾನ ಮಾಡಿದನು? ಯಾವ ಲಿಂಗದಿಂದ ತಾನೇ ಅನುಮಾನ ಮಾಡಿದನು? ಅಂದ್ರೆ ಯಾವ ಗುರುತಿನಿಂದ ತಾನೇ ಅವನು ಇದನ್ನೆಲ್ಲ ಅನುಮಾನ ಮಾಡಿದನು ಅಂತ ಕೇಳ್ತಾ ಇದ್ದಾರೆ. ಯಾನಿ ಲಿಂಗಾನಿ ಆತ್ಮಭೇದ ಸಾಧನೆಯ ನಾಮರೂಪವಂತಿ ಉಪನ್ಯಸ್ತಂತಿ ತಾನಿ ನಾಮರೂಪಗತಾನಿ ಉಪಧಾಯ ಏವ ಆತ್ಮನಃ. ಅಂದ್ರೆ ಆ ಆತ್ಮನ ಸ್ವರೂಪದಲ್ಲಿ ಭೇದನ ತಿಳಿಸೋದಕ್ಕೆ ಯಾವ ಲಿಂಗನೂ ಇಲ್ಲ. ಆತ್ಮಭೇದ ಸಾಧನೆಯ ನಾಮರೂಪವಂತಿ ಉಪನ್ಯಸ್ಯಂತಿ. ಹೆಂಗೆ ಅಂದ್ರೆ ಆಕಾಶಕ್ಕೆ ಗಡಿಗೆ, ಕೋಣೆ, ನೆಲದ ಬಾಗಿಲು ಮುಂತಾದವುಗಳ ಛಿದ್ರಗಳಂತೆ ಆತ್ಮನಿಗೆ ಉಪಾಧಿಗಳೇ ಅಂತ ಕೇಳ್ತಿದ್ದಾರೆ. ಆಕಾಶಕ್ಕೆ ಒಂದು ಗಡಿಗೆ, ನೆಲದ ಭಾಗ ಅದೆಲ್ಲ ಆಕಾಶಕ್ಕೇನು ಉಪಾಧಿಗಳೇ ಅಂತ ಕೇಳ್ತಿ. ಯಾವಾಗ ಆಕಾಶಕ್ಕೆ ಭೇದ ಲಿಂಗವನ್ನು ಕಾಣುವನೋ ಆಗ ಅವನ ಆತ್ಮನಿಗೂ ಭೇದ ಲಿಂಗವೂ ದೊರಕಿತು. ಆಕಾಶದಲ್ಲಿ ಅವನು ಯಾವಾಗ ಭೇದನ ನೋಡ್ತಾನೋ, ಯದಾ ಆಕಾಶಸ್ಯ ಭೇದಲಿಂಗಂ ಪಶ್ಯತಿ ತದಾ ಆತ್ಮನಃ ಅಪಿ ಭೇದಲಿಂಗಂ ಲಭೇತ ಸಹ. ಯಾವಾಗ ಆ ಆಕಾಶದಲ್ಲೇ ಭೇದನ ನೋಡ್ತಾನೋ ಆಗ ಅವನಲ್ಲಿ ಕೂಡ ಅವನ್ ಭೇದನ್ನ ಅವಾಗ ನೋಡ್ಕೊಂತಾನೆ. ಹಿ ಆತ್ಮನಃ ಪರತಃ ವಿಶೇಷಂ ಅಭ್ಯುಪಗಚ್ಚತಿ ಹಿ ತಾರ್ಕಿಕ ಶತೈಹಿ ಅಪಿ ಭೇದಲಿಂಗಂ ಆತ್ಮನಃ ದರ್ಶಯಿತುಂ ಶಕ್ಯತೆ. ಆದರೆ ಆತ್ಮನಿಗೆ ಮತ್ತೊಂದರಿಂದ ವಿಶೇಷವಿರುವುದೆಂದು ಒಪ್ಪುವ ತಾರ್ಕಿಕರು ಶತೈಹಿ 100 ಜನ ಸೇರಿದ್ರೂ ಕೂಡ ಆತ್ಮನಲ್ಲಿರುವ ಭೇದವನ್ನು ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ದರ್ಶಿತುಂ ನಾ ಶಕ್ಯತೆ. ಸ್ವತಸ್ತು ದೂರಾದಪನೀತಮೇವ ಅವಿಷಯತ್ವಾತ್ ಆತ್ಮನಃ. ಆತ್ಮನ ಸ್ವರೂಪದಲ್ಲೇ, ಸ್ವತಸ್ತು ಅಂದ್ರೆ ಆತ್ಮನ ಸ್ವರೂಪದಲ್ಲಂತೂ ಭೇದಲಿಂಗವು ದೂರದಿಂದಲೇ ಆಚೆಗೆ ಹೋಯಿತು. ಅಂದ್ರೆ ಹತ್ರ ಆತ್ಮನ ಸ್ವರೂಪದ ಹತ್ರ ಕೂಡ ಈ ಭೇದ ಅನ್ನೋದ್ ಬರಕ್ ಸಾಧ್ಯನೇ ಇಲ್ಲ. ಇದನ್ನ ಶಂಕರಾಚಾರ್ಯ ಹಿಂಗ್ ಹೇಳಿದ್ರೆ ಸುರೇಶ್ವರಾಚಾರ್ಯ ಒಂದ್ ಪಟ್ ಮುಂದೆ ಹೋಗಿ ಅಂದ್ರೆ ಏನು, ಇಲ್ಲೇನಾದ್ರು 100 ಜನ ತಾರ್ಕಿಕರು ಸೇರ್ಕೊಂಡ್ರು ಕೂಡ ಇವ್ರು ಅದನ್ನ ನಿರ್ಣಯ ಮಾಡಕ್ಕಲ್ಲ ಅಂತ ಆಚಾರ್ಯ ಸುರೇಶ್ವರಾಚಾರ್ಯ ಹೇಳಿದ್ರು. ಹಿಂದೆ ಆಗೋಗಿರೋಂಥ ತಾರ್ಕಿಕರು, ಈವಾಗಿರುವಂತ ತಾರ್ಕಿಕರು, ಮುಂದೆ ಬರುವಂತವ್ರು, ಇವಾಗೆಲ್ಲ ಇದಾರಲ್ಲ ಪ್ರಚಂಡರು, ಅವೆಲ್ಲ ಒಂದ್ ಕಡೆ ಸೇರ್ಕೊಂಡ್ರು ಕೂಡ ಅವ್ರಿಗೆ ಗೊತ್ತಾಗಲ್ಲ ಇದು ಅಂತ. ಯದ್ಯತ್ ಪರಃ ಆತ್ಮಧರ್ಮತ್ವೇನ ಅಭ್ಯುಪಗಚ್ಚತಿ ತಸ್ಯ ನಾಮರೂಪಾತ್ಮಕತ್ವ ಅಭ್ಯುಪಗಮಾತ್ ನಾಮರೂಪಾಭ್ಯಾಂ ಚ ಆತ್ಮನಃ ಅಭ್ಯುಪಗಮಾತ್. ಆತ್ಮನ ಸ್ವರೂಪದಲ್ಲಿ ಏನಕ್ಕೆ ಅಂದ್ರೆ ಆತ್ಮನು ಏನಕ್ಕೂ ವಿಷಯನೇ ಅಲ್ಲ. ಏನಕ್ಕೆ ಆತ್ಮನಲ್ಲಿ ಭೇದ ತೋರ್ಸಕ್ಕಾಗಲ್ಲ ಅಂದ್ರೆ ಅವಿಷ್ಯತ್ವಾತ್ ಆತ್ಮನಃ ಅಲ್ಲಿ ಹೇಳಾಯ್ತು. ಯದ್ಯತ್ ಪರಹ, ಇನ್ನ ಯಾವ ಪರವಾದಿಯು ಆತ್ಮನ ಧರ್ಮವೆಂದು ಒಪ್ಪುವನೋ ಅದದು ನಾಮರೂಪಾತ್ಮಕವೆಂದು ನಾವು ಒಪ್ಪಿರುವುದರಿಂದಲೂ ಆ ನಾಮರೂಪಗಳು ಆತ್ಮನಿಗಿಂತ ಬೇರೆ ಎಂದು ಒಪ್ಪಿರುವುದರಿಂದಲೂ ಅದಕ್ಕೆ ಯಾವ ಲಿಂಗವೂ ಇಲ್ಲ. ಅದೇ ಅವನ್ ಭಿನ್ನ, ಅವನ್ ಅದಕ್ಕಿನ್ನ ಭಿನ್ನ, ಅನ್ಯ ಭಿನ್ನ. ಅಕ್ಕಮಹಾದೇವರು ಒಂದು ವಚನ ಇದೆಯಲ್ಲ, ತನುವಲ್ಲ ತನು ಒಡೆಯನು, ತನುವೊಡನೆ ತನು ಒಡೆಯನು, ತನುವಲ್ಲ ತನು ಒಡೆಯನು, ತನುವೊಡನೆ ತನು ಒಡೆಯನು, ತನುವಲ್ಲ ತನು ಒಡೆಯನು. ನೋಡಿ ಹೆಂಗಿದೆ, ತನು ಒಡನೆ ಅಂದ್ರೆ ಏನು, ತನುವು ತನು ಅಂದ್ರೆ ಗೊತ್ತಲ್ವಾ, ಶರೀರ. ತನು ತೋರ್ತಾ ಇದ್ರು ಕೂಡ ತನು ಒಡೆಯನು. ನಾ ಆತ್ಮ, ನೀ ಆತ್ಮ, ಅವ ಆತ್ಮ, ಇವ ಆತ್ಮ. ಆಯ್ತಾ, ನಮ್ ದೃಷ್ಟಿ ಅದು. ನಾ ಆತ್ಮ, ನೀ ಅವ ಆತ್ಮ, ಇವ ಆತ್ಮ ಅನ್ನೋದೆಲ್ಲ ಬೇರೆದು. ಆತ್ಮ ಅನ್ನೋದು ಒಂದೇ.
ಹೆಣ್ಣಲ್ಲ, ಗಂಡಲ್ಲ, ಹುಡುಗಲ್ಲ, ಮುದುಕಲ್ಲ. ಜಾತಿ ಇಲ್ಲದ ಆತ್ಮ ಜ್ಯೋತಿಗಳು ನಾವು. ಆದ್ರೆ ನಾವೇನು ಜನನ ಮರಣ ಚಕ್ರದಲ್ಲಿ ಇರುವೆವೋ, ನಾವಿಲ್ಲಿದ್ದೀವಿ. ಆದ್ರೆ ಅವನ್ ತಿಳ್ಕೊಂಡ್ರೆ ಅದೆಲ್ಲ ಒಂದೇ ಅಂತ ಹಂಗೆ ಹೇಳಿದ್ರು. ಇವನ್ ಭಿನ್ನ, ಅದಕ್ಕಿಂತ ಭಿನ್ನ ಅಂದ್ರೆ ಏನು? ಭಿನ್ನ ಅಂತಂದ್ರೆ ತೋರ್ತಾ ಇರ್ಬೇಕಾದ್ರೆ ಅನ್ಯವಾಗಿ ಕಾಣ್ತಾನೆ, ಇವನು ಅದಕ್ಕಿಂತ ಭಿನ್ನವಾಗೇ ಇದ್ದಾನೆ ಅಂತ, ಅವನ್ ಸ್ವರೂಪದಲ್ಲೇ ಇದ್ಬಿಟ್ಟಿದ್ದಾನೆ ಅಂತ. ಆಕಾಶಃ ವೈ ನಾಮರೂಪಯೋರ್ ನಿರ್ವಹಿತ ತೇ ಯದಂತರ ತದ್ ಬ್ರಹ್ಮ ಇತಿ ಶ್ರುತೇಃ. ಅಂದ್ರೆ ಆಕಾಶವೆಂಬುದು ನಾಮರೂಪಗಳನ್ನು ನಿರ್ವಹಣೆ ಮಾಡತಕ್ಕದ್ದು, ಅವುಗಳೊಳಗೆ ಇರುವುದಿಲ್ಲ, ಅದು ಬ್ರಹ್ಮವು ಎಂದು ನಾಮರೂಪಗಳನ್ನು ವ್ಯಾಕರಣ ಮಾಡುವೆನು ಎಂದು ಯೋಚಿಸಿ ನೋಡಿತು ಎಂದು ಶ್ರುತಿ ಇದೆ. ಇಲ್ಲಿ ಚಾಂದೋಗ್ಯ 8ನೇ ಅಧ್ಯಾಯ. ಚಾಂದೋಗ್ಯ 8ನೇ ಅಧ್ಯಾಯ ಯಾವ್ದದು ಪ್ರಸಂಗ? ಪ್ರಜಾಪತಿ ಇಂದ್ರನ ಪ್ರಸಂಗ. ಉತ್ಪತ್ತಿ ಪ್ರಳಯಾತ್ಮಿಕೆ ಹಿ ನಾಮರೂಪೆ ತದ್ವಿಲಕ್ಷಣಂಚ ಬ್ರಹ್ಮ. ಅಂದ್ರೆ ಉತ್ಪತ್ತಿ ಪ್ರಳಯವುಳ್ಳ ಸ್ವರೂಪದವು, ಆದ್ರೆ ಬ್ರಹ್ಮ ಅದೆಲ್ಲದಕ್ಕಿಂತ ವಿಲಕ್ಷಣವಾಗಿರೋದು ಅಂತ ಚಾಂದೋಗ್ಯ ಉಪನಿಷತ್ನಲ್ಲಿದೆ. ಅತಃ ಅನುಮಾನಸ್ಯೈವ ಅವಿಷಯತ್ವಾತ್, ಅನುಮಾನಕ್ಕೂ ಅವಿಷಯವಾಗಿರೋದ್ರಿಂದ ಕುತಃ ಅನುಮಾನ ವಿರೋಧ ಏತೇನ ಆಗಮ ವಿರೋಧ ಪ್ರತ್ಯುಕ್ತಃ. ಇದು ಆಗಮಕ್ಕೂ ವಿರೋಧ ಅಲ್ಲ, ಪ್ರತ್ಯಕ್ಷಕ್ಕೂ ವಿರೋಧ ಅಲ್ಲ, ಅನುಮಾನಕ್ಕೂ ವಿರೋಧ ಅಲ್ಲ ಅಂತ ಎಲ್ಲ ಹೇಳಿದಾಯ್ತು ಅಂತ ಹೇಳ್ತಾರೆ. ಎಲ್ಲ ಪೂರ್ವದೆಲ್ಲ ಎಲ್ಲ ಕೊಟ್ಟು ಏನೇನ್ ಬೇಕೋ ಅದಕ್ಕೆಲ್ಲ ಕೊಟ್ಟು ಪ್ರೂಫ್ ಅಂತ. ನಾವೆಲ್ಲ ಹಿಂದೆಲ್ಲ ಮಾಡ್ತಾ ಇದ್ವಿ ಮ್ಯಾಥಮೆಟಿಕ್ಸ್ ಎಲ್ಲ ಥಿಯರಂ ಪ್ರೂವ್ ಮಾಡೋದಕ್ಕೆ. ನಮ್ಗೆ ಗೊತ್ತಿಲ್ದಿದ್ರೆ ನಮ್ಗೆ ಏನ್ ತೋಚುತ್ತೋ ಅದ್ ಬರ್ದ್ಬಿಡೋದು, ಕಡೆಗೇನು ನಮ್ 3 ಡಿ ಕಿಟ್ ಹಾಕ್ಬಿಟ್ಟು ಹೆನ್ಸ್ ಪ್ರೂವ್ ಅಂತ ಹಾಕ್ಬಿಟ್ರೆ ನೀನ್ ಬರ್ದೆ ಅಷ್ಟೇ ಹೆನ್ಸ್ ಪ್ರೂವ್. ನಾನ್ ಮಾಡಿದೀನಿ ಹಾಗೆಲ್ಲ. ಇಲ್ಲ ಬರ್ದಿರೋದೇ ತಪ್ಪು, ನೀನೆಲ್ಲ ನೀನ್ ಕೊಟ್ಟಿರೋದೇ ತಪ್ಪು, ಏನೇನೋ ಯಾವ್ದಕ್ಕೆ ಏನೇನೋ ಕೊಟ್ಬಿಡಿದ್ಯಾ, ಸೈನ್ ಟೀಟಾ ಕಾಸ್ ಟೀಟಾ ಅದಾಕು ಇದಾಕು ಅಂತ. ಹೆನ್ಸ್ ಪ್ರೂವ್ ಆಗ್ಬಿಡುತ್ತಾ? ಹಂಗೆಲ್ಲ ಮಾಡಕ್ ಹೋಗಲ್ಲ ಆಚಾರ್ಯರು, ಎಲ್ಲಾನು ಬಿಡಿಸಿ ತೋರಿಸ್ತಾರೆ. ನಮಗ್ ಯಾಕೆ ಕಷ್ಟ ಅಂತಂದ್ರೆ ಅವನ್ನ ಬಿಡಿಸಿ ತೋರ್ಸ್ಕೊಡ್ತಾ ಇದ್ರಲ್ಲ, ಅದಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಅಷ್ಟೆ. ಅದಕ್ಕಾಗಿ ಸ್ವಲ್ಪ ವಿವರಣೆ ಕೊಡ್ಬೇಕು, ತಾಳ್ಮೆಯಿಂದ ನೋಡ್ಕೊಳ್ಬೇಕು. ಅದ್ ಬಿಟ್ರೆ ಆಚಾರ್ಯರ ಭಾಷ್ಯ ಕಷ್ಟ ಅಲ್ಲ. ಯಾಕಂದ್ರೆ ಭಾಷ್ಯದ ಒಂದು ವ್ಯವಸ್ಥೆನೇ ಹಾಗೆ, ಭಾಷ್ಯದ ವ್ಯವಸ್ಥೆ ಹಾಗೆ. ಅದು ನೀವು ಭಾಷ್ಯವನ್ನ ನೀವು ಬೇರೆ ಲೇಖನಗಳು ಹೋಲಿಸ್ಕೊಳಕ್ ಆಗಲ್ಲ. ನಿಮ್ಗೆ ಅದನ್ನ ಭಾಷ್ಯವನ್ನು ಓದ್ಬೇಕಾದ್ರೆ ಯಾವ ಮೈಂಡ್ ಸೆಟ್ ಇಟ್ಕೊಂಡು ಓದ್ಬೇಕು, ಬೇರೆ ಲೇಖನಗಳು ಯಾವ ಮೈಂಡ್ ಸೆಟ್ ಇಟ್ಕೊಂಡು ಓದ್ಬೇಕು. ಅದನ್ನ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಭಾಷ್ಯ ಅಧ್ಯಯನ ಸುಲಭ ಆಗುತ್ತೆ. ಸರಿ, ಪ್ರಾರ್ಥನೆ ಮಾಡಿ. ಓಂ ನಮೋ ಬ್ರಹ್ಮ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ.